ಕೇರಳದ ಮೂಲ ಸೌಕರ್ಯ ಚಿತ್ರಣವು ರೂಪಾಂತರಗೊಂಡಿರುವುದನ್ನು ನೀವು ನೋಡುತ್ತೀರಿ. ನಾವು ಬಡತನವನ್ನು ಬಹುತೇಕ ನಿರ್ಮೂಲನೆ ಮಾಡಿದ್ದೇವೆ. ಕೇರಳವು ದೇಶದ ಉಳಿದ ಭಾಗಗಳಿಗಿಂತ ಬಹಳ ಮುಂದಿದೆ. ನಡೆಯುತ್ತಿರುವ ಸರ್ಕಾರ ವಿರೋಧಿ ಪ್ರಚಾರವು ಊಹಿಸಲು ಅಸಾಧ್ಯವಾಗಿದೆ. ಬಿಜೆಪಿ ಹಿನ್ನಡೆಯಲ್ಲಿದೆ. ಬಿಜೆಪಿ ಮುನ್ನಡೆ ಸಾಧಿಸುವುದಿಲ್ಲ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಇದು ನಿಮಗೆ ಎಷ್ಟು ಬಿಡುವಿಲ್ಲದ ಸಮಯ ಎಂದು ನನಗೆ ಗೊತ್ತು. ಹಣಕಾಸು ಸಚಿವರೇ, ನೀವು ರಾಜ್ಯದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗೃತರಾಗಿದ್ದೀರಿ. ವಾಸ್ತವವಾಗಿ ನೀವು ಪಿಂಚಣಿಯನ್ನ 1,500ರಿಂದ 2,500ಕ್ಕೆ ಹೆಚ್ಚಿಸುವುದಾಗಿ ಭರವಸೆ ನೀಡಿದ್ದರೂ ಅದು ಕೇವಲ 2,000ಕ್ಕೆ ಏರಿದೆ. ಆ ಅರ್ಥದಲ್ಲಿ ನೀವು ತುಂಬಾ ಜಾಗರೂಕರು ಮತ್ತು ನೀವು ಇದು ಸಾಕು ಎಂದು ಅಂದುಕೊಂಡಿರಿ. ನಾವು ಇದಕ್ಕಿಂತ ಹೆಚ್ಚು ಭರಿಸಲು ಸಾಧ್ಯವಿಲ್ಲ. ಹಾಗೆಯೇ ದೇಶದಾದ್ಯಂತ ಚುನಾವಣಾ ಸಮಯದಲ್ಲಿ ನಗದು ಹಂಚಿಕೆ ಮಾಡುವುದು ಯಶಸ್ವಿಯಾಗಿದೆ. ನೀವು ಯಾಕೆ ಅದನ್ನು ಮಾಡಲಿಲ್ಲ? ಅದು ಕೆಲಸ ಮಾಡುತ್ತದೆ. ನಿಮಗೆ ಚೆನ್ನಾಗಿ ಗೊತ್ತು, ನಾನು ಹಣಕಾಸಿನ ಮಿತವ್ಯಯಿ ಎಂದು ಪರಿಚಿತನಲ್ಲ. ನನ್ನ ಖ್ಯಾತಿ ಇದಕ್ಕೆ ವಿರುದ್ಧವಾಗಿದೆ. 1. ನಾನು ಕಲ್ಯಾಣ ಪಾವತಿಗಳೊಂದಿಗೆ ತುಂಬಾ ಉದಾರವಾಗಿದ್ದೆ. ಕಲ್ಯಾಣ ಪಾವತಿಗಳಲ್ಲಿ ಬಹಳ ಗಣನೀಯ ಹೆಚ್ಚಳ. ಕೋವಿಡ್ ಸಮಯದಲ್ಲಿ ಜನರಿಗೆ ಬೆಂಬಲ. ಕೇರಳದಲ್ಲಿ ಯಾರೂ ಹಸಿವಿನಿಂದ ಬಳಲುವುದಿಲ್ಲ ಎಂದು ಖಚಿತಪಡಿಸಿಕೊಂಡೆ. ಪ್ರತಿಯೊಬ್ಬರಿಗೂ ಉಚಿತ ಮೆಡಿಕೈಡ್ ಮತ್ತು ಆರೈಕೆ ಇತ್ಯಾದಿಗಳನ್ನು ನೀಡಲಾಯಿತು. ಆದರೆ ಕೇರಳವು ದೊಡ್ಡ ಮೂಲ ಸೌಕರ್ಯ ಕೊರತೆಯನ್ನ ಎದುರಿಸುತ್ತಿದೆ, ಏಕೆಂದರೆ ಕೇರಳವು ಸಾಮಾಜಿಕ ವಲಯದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿದೆ. ಮತ್ತು ಈ ಕೊರತೆಯನ್ನು ನೀಗಿಸಲು ನಿಮಗೆ ಸಾರ್ವಜನಿಕ ವಲಯದಿಂದ ಕನಿಷ್ಠ 1 ಲಕ್ಷ ಕೋಟಿಗಳ ಹೂಡಿಕೆಯ ಅಗತ್ಯವಿದೆ. ನಂತರ ಕೇಂದ್ರ ಮತ್ತು ಇತರ ಖಾಸಗಿ ವಲಯಗಳಿಂದ ಪೂರಕವಾಗಿದೆ. ಈ 1 ಲಕ್ಷ ಕೋಟಿಯನ್ನು ನೀವು ಹೇಗೆ ಸಂಗ್ರಹಿಸುತ್ತೀರಿ? ಆದ್ದರಿಂದ ನಾವು TIFB ಎಂಬ ಹೊಸ ಸಂಸ್ಥೆಯಾದ ಒಂದು ಆರ್ಥಿಕ ನಾವೀನ್ಯತೆಯನ್ನು ಮಾಡಿದೆವು. ಅದು ಮಾರುಕಟ್ಟೆಯಿಂದ ಹಣವನ್ನು ಸಂಗ್ರಹಿಸಿ ರಾಜ್ಯದ ಖಾತರಿಗಳೊಂದಿಗೆ ಮೂಲಸೌಕರ್ಯದಲ್ಲಿ ಹೂಡಿಕೆ ಮಾಡಿತು. ಆದ್ದರಿಂದ ಕಳೆದ 10 ವರ್ಷಗಳಲ್ಲಿ ಕೇರಳದ ಮೂಲಸೌಕರ್ಯ ಚಿತ್ರಣವು ಅತ್ಯಂತ ತೀವ್ರವಾಗಿ ಬದಲಾಗಿರುವುದನ್ನು ನೀವು ನೋಡುತ್ತೀರಿ. ಉದಾಹರಣೆಗೆ ನೀವು ರಾಷ್ಟ್ರೀಯ ಹೆದ್ದಾರಿಗಳಂತಹ ಹೊಸದಾಗಿ ನಿರ್ಮಿಸಲಾಗುತ್ತಿರುವ ರಸ್ತೆಗಳು ಅಥವಾ ವಿನ್ಯಾಸಗೊಳಿಸಲಾದ ರಸ್ತೆಗಳಾದ ಗ್ರೀನ್ಫೀಲ್ಡ್ ರಸ್ತೆಗಳ ಮೂಲಕ ಪ್ರಯಾಣಿಸುತ್ತೀರಿ. ಕೇರಳದ ಎಲ್ಲ PWE ರಸ್ತೆಗಳನ್ನು BMNBC ಆಗಿ ಪರಿವರ್ತಿಸಲಾಗಿದೆ. ಸೇತುವೆಗಳನ್ನು ಪುನರ್ ನಿರ್ಮಿಸಲಾಗಿದೆ. ಆದ್ದರಿಂದ ಇದು ಬಹಳ ಸ್ಪಷ್ಟವಾಗಿ ಕಾಣುವಂತದ್ದು ಮತ್ತು ಅನೇಕ ರಸ್ತೆಗಳು ಬಹಳ ಪ್ರಸಿದ್ಧವಾಗಿವೆ. ಉದಾಹರಣೆಗೆ, ನೀವು ನಮ್ಮ ಹಿಲ್ ಹೈವೇ ಮೂಲಕ ಪ್ರಯಾಣಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಕರಾವಳಿ ಹೆದ್ದಾರಿ ಇನ್ನೂ ಬರಬೇಕಿದೆ. ಅದು ಈಗಷ್ಟೇ ಶುರುವಾಗಿದೆ. ಹಾಗಾಗಿ ಇದು ಒಂದು. ಎರಡನೇದಾಗಿ, ಖಚಿತ ವಿದ್ಯುತ್ ಸರಬರಾಜು. ಒಂದು ಹೊಸ ಟ್ರಾನ್ಸ್ಗ್ರಿಡ್ 2 ಮತ್ತು ಹಲವಾರು ಕೈಗಾರಿಕಾ ಪ್ರವಾಸೋದ್ಯಮ ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತಿದೆ. ಹಾಗಾಗಿ ಇದು ಒಂದು ದೊಡ್ಡ ಹೂಡಿಕೆ. ಒಟ್ಟು ಹೂಡಿಕೆ, ಮೂಲ ಸೌಕರ್ಯದಲ್ಲಿನ ಪ್ರಸ್ತುತದ ಹೂಡಿಕೆ, ಕೇಂದ್ರ, ರಾಜ್ಯ ಅಥವಾ ಇತರರದ್ದು ಸುಮಾರು 2 ಲಕ್ಷ ಕೋಟಿಯಷ್ಟಾಗುತ್ತದೆ. ಇದು ಬಹಳ ದೊಡ್ಡ ಮೊತ್ತ. ಹಾಗಾದರೆ ನೀವು ಅದರಲ್ಲಿ ಹೂಡಿಕೆ ಮಾಡುತ್ತಿದ್ದೀರಿ ಮತ್ತು ಅದು ಉದ್ಯೋಗಗಳನ್ನು ತರುತ್ತದೆ ಎಂಬುದು ಜನರಿಗೆ ಅರ್ಥವಾಗುತ್ತದೆಯೇ? ಯಾಕೆಂದರೆ ಈಗಲೂ ತಳಮಟ್ಟದ ಜನರು ಕೇರಳದಲ್ಲಿ ಉದ್ಯೋಗಗಳಿಲ್ಲ. ಎಲ್ಲ ಯುವಕರು ಕೇವಲ ಪಶ್ಚಿಮ ಏಷ್ಯಾಕ್ಕೆ ಮಾತ್ರವಲ್ಲ, ಯುರೋಪ್, ಇಸ್ರೇಲ್, ಪ್ರಪಂಚದಾದ್ಯಂತ ಎಲ್ಲೆಡೆ ಹೋಗುತ್ತಿದ್ದಾರೆ ಎಂದು ಮಾತನಾಡುತ್ತಾರೆ. ಅದು ಒಂದು ದೊಡ್ಡ ವಿಷಯದಂತೆ ತೋರುತ್ತದೆ. ಯುವಕರನ್ನು ಕೇರಳದಲ್ಲಿಯೇ ಉಳಿಸಿಕೊಳ್ಳಲು ನೀವು ಏನು ಮಾಡುತ್ತಿದ್ದೀರಿ? ಅದೇ ಸಮಸ್ಯೆ, ಅದೇ ಸವಾಲು. ನೋಡಿ, ನಾವು ಬಡವರ ಕಾಳಜಿ ವಹಿಸಿದ್ದೇವೆ. ನಾವು ಬಹುತೇಕ ಬಡತನವನ್ನು ನಿರ್ಮೂಲನೆ ಮಾಡಿದ್ದೇವೆ. ಈಗ ಮತ್ತು ನೀವು ಅಭಿವೃದ್ಧಿಯ ಯಾವುದೇ ಸಾಮಾಜಿಕ ಸೂಚ್ಯಂಕವನ್ನು ತೆಗೆದುಕೊಂಡರೆ, ಉದಾಹರಣೆಗೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಭಿವೃದ್ಧಿ ಸೂಚ್ಯಂಕ, ಕೇರಳವು ದೇಶದ ಉಳಿದ ಭಾಗಗಳಿಗಿಂತ ಬಹಳ ಮುಂದಿದೆ. ಉದಾಹರಣೆಗೆ, ಭಾರತದ ಸುಸ್ಥಿರ ಗುರಿ ಅಭಿವೃದ್ಧಿ ಸೂಚ್ಯಂಕದ ಶ್ರೇಣಿಯು ಸುಮಾರು 106 ಆಗಿದೆ. ಕೇರಳವು 30ರ ವ್ಯಾಪ್ತಿಯಲ್ಲಿರುತ್ತದೆ. ಆದ್ದರಿಂದ ಅದು ಆ ರೀತಿಯ ವ್ಯತ್ಯಾಸ. ಆದರೆ ಹೊಸ ಪೀಳಿಗೆಯು ಎಲ್ಲರೂ ವಿದ್ಯಾವಂತರಾಗಿದ್ದಾರೆ. ಅವರ ಉದ್ಯೋಗದ ನಿರೀಕ್ಷೆಗಳು ತುಂಬಾ ಹೆಚ್ಚಾಗಿವೆ. ಅವರಿಗೆ ತಮ್ಮ ಪೋಷಕರ ಉದ್ಯೋಗಗಳಿಂದ ತೃಪ್ತಿ ಇಲ್ಲ. ನೋಡಿ,
ಪೋಷಕರು ಕೂಡ ತಮ್ಮ ಮಕ್ಕಳು ತಮ್ಮ ಉದ್ಯೋಗಗಳಲ್ಲಿ ಕೆಲಸ ಮಾಡಬೇಕೆಂದು ನಿರೀಕ್ಷಿಸುವುದಿಲ್ಲ. ಹಾಗಾಗಿ ನಿಮ್ಮಲ್ಲಿ ರಾಷ್ಟ್ರೀಯ ಸರಾಸರಿಗಿಂತ 2-3 ಪಟ್ಟು ಹೆಚ್ಚಿನ ನಿರುದ್ಯೋಗದ ವಿರೋಧಾಭಾಸವಿದೆ. ಅದೇ ಸಮಯದಲ್ಲಿ 30 ಲಕ್ಷ ವಲಸೆ ಕಾರ್ಮಿಕರು ಕೇರಳಕ್ಕೆ ಬರುತ್ತಿದ್ದಾರೆ. ಹಾಗಾಗಿ ಇದು ದೊಡ್ಡ ಸವಾಲಾಗಿದೆ. ಎಡಪಂಥೀಯರ ಬಳಿ ಒಂದು ಕಾರ್ಯಕ್ರಮವಿದೆಯೇ? ಕೇರಳದೊಳಗೆ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸಲು. ಅದೇ ಸವಾಲು. ಹಾಗಾಗಿ ನಾವು ಹೊಸ ಪೀಳಿಗೆಗೆ ಹೇಳಲು ಬಯಸುತ್ತೇವೆ, ಹೌದು, ನಮ್ಮ ಬಳಿ ಇದೆ, ಬಡವರ ಕಲ್ಯಾಣದೊಂದಿಗೆ ರಾಜಿ ಮಾಡಿಕೊಳ್ಳದೆ. ಹಾಗಾಗಿ ನಾವು ಇದನ್ನು ಜ್ಞಾನ ಆರ್ಥಿಕತೆಗೆ ಪರಿವರ್ತನೆಗೊಳ್ಳುವ ಕಾರ್ಯಕ್ರಮವೆಂದು ಕರೆಯುತ್ತೇವೆ. ಯಾವುದೇ ಉದ್ಯಮವಲ್ಲ, ಆದರೆ ಯೋಗ್ಯವಾದ ಕೆಲಸ ಮತ್ತು ಉತ್ತಮ ಸಂಬಳವನ್ನು ಸೃಷ್ಟಿಸುವ ಉದ್ಯಮಗಳು. ಅವು ಮೂಲಭೂತವಾಗಿ ಜ್ಞಾನ ಆಧಾರಿತ ಉದ್ಯಮಗಳು ಅಥವಾ ಕೌಶಲ್ಯ ಆಧಾರಿತ ಉದ್ಯಮಗಳು ಅಥವಾ ಸೇವಾ ಉದ್ಯಮಗಳಾಗಿವೆ. ಈಗ ಈ ವಲಯಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸುವುದು ಅಥವಾ ಅಲ್ಲಿ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವುದು ಹೇಗೆ? ಇದಕ್ಕೆ 2 ಸ್ತಂಭಗಳ ಅಗತ್ಯವಿದೆ. 1. ಮೂಲ ಸೌಕರ್ಯ. ಅದನ್ನು ನಾವು ಮಾಡುತ್ತಿದ್ದೇವೆ. 2. ಉನ್ನತ ಶಿಕ್ಷಣವನ್ನು ಪರಿವರ್ತಿಸುವುದು. ಇದರಿಂದ ಅದು ಹೊಸ ಜ್ಞಾನವನ್ನು ಉತ್ಪಾದಿಸುತ್ತದೆ ಮತ್ತು ಹೊಸ ನಾವೀನ್ಯತೆಯ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸುತ್ತದೆ. ನೋಡಿ, ಆದ್ದರಿಂದ ನಾವು ಅದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಾಗಾಗಿ ನಾವು ಹೇಳುತ್ತಿದ್ದೇವೆ, ನಾವು ಒಂದು ಸಮಾಜವನ್ನು ಹೊಂದಿರುತ್ತೇವೆ, ಅಲ್ಲಿ ಕಲ್ಯಾಣ ವಿತರಣೆಗೆ ಖಾತರಿ ಇರುತ್ತದೆ ಮತ್ತು ಉತ್ಪಾದನೆ ಬೆಳವಣಿಗೆಯಲ್ಲಿಯೂ ಒಂದು ಮಾದರಿಯಾಗಿರುತ್ತದೆ. ಹಾಗಾಗಿ ಇದು ಸಮಾನತೆ ಮತ್ತು ಬೆಳವಣಿಗೆಯ ನಡುವಿನ ಒಂದು ರೀತಿಯ ಸಂಗಮ. ಇದನ್ನು ನಾವು ಜಾತ್ಯತೀತ ಚೌಕಟ್ಟಿನಲ್ಲಿ ಪ್ರಗತಿಪರ ಸಂಸ್ಕೃತಿಯಲ್ಲಿ ಪ್ರದರ್ಶಿಸಲಿದ್ದೇವೆ. ಅದೂ ಕೂಡ ಬಹಳ ಮುಖ್ಯ. ನೋಡಿ, ಕೇರಳದ ಪ್ರತಿಯೊಬ್ಬ ಪ್ರಜೆಯು ಕಲೆ, ಸಾಹಿತ್ಯ, ರಂಗಭೂಮಿ, ಸಿನಿಮಾವನ್ನು ಆನಂದಿಸಲು ಸಾಧ್ಯವಾಗಬೇಕು. ಮತ್ತು ಹಾಗಾಗಿ, ಏಕೆಂದರೆ ನಿಮ್ಮ ಆದಾಯ ಹೆಚ್ಚಾಗುತ್ತಿದ್ದಂತೆ ಈಗ ಜನರು ಅರಮನೆಯಂತಹ ಮನೆಗಳಲ್ಲಿ ಬಳಕೆದಾರರ ಸರಕುಗಳನ್ನು ಖರೀದಿಸುವುದರಲ್ಲಿ ಮತ್ತು ಮುಂತಾದವುಗಳಲ್ಲಿ ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಸಮಾಜವಾದಿ ಯೋಜನೆಗೆ ನಿಜವಾಗಿಯೂ ಒಂದು ಪ್ರಗತಿಪರ ಸಂಸ್ಕೃತಿ ಇರುವುದು ಬಹಳ ಬಹಳ ಮುಖ್ಯ. ಭೌತಿಕ ಸರಕುಗಳ ಬಳಕೆಯ ಬದಲು ಜನರು ಸಾಂಸ್ಕೃತಿಕ ಅನುಭೋಗವನ್ನು ಆನಂದಿಸಬೇಕು. ಹಾಗಾಗಿ ನಾವು ಮಾಡುತ್ತಿರುವ ಮೂಲ ಸೌಕರ್ಯ ನಿರ್ಮಾಣದಲ್ಲಿ ನಾವು ದೊಡ್ಡ ಕ್ರೀಡಾಂಗಣಗಳನ್ನು ನಿರ್ಮಿಸುತ್ತಿರುವುದನ್ನು ನೀವು ಕಾಣಬಹುದು. ಮತ್ತು ಹೀಗಾಗಿ ಪ್ರತಿ ಜಿಲ್ಲೆಯಲ್ಲೂ 40-50 ಕೋಟಿಗಳ ಸಾಂಸ್ಕೃತಿಕ ಕೇಂದ್ರಗಳು ಇರಲಿವೆ. ಈಗ ನಮ್ಮಲ್ಲಿ ಬಿಎನ್ನಾಲೆ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ರಂಗೋತ್ಸವ ಇವೆ. ನಮ್ಮಲ್ಲಿ ನೃತ್ಯ ಎಲ್ಲವೂ ಇರಲಿದೆ. ಮತ್ತು ಯಾರಾದರೂ ನಡೆಸಲು ಬಯಸುವ ಪ್ರತಿಯೊಂದು ಸಾಹಿತ್ಯೋತ್ಸವಕ್ಕೂ ನಾವು ಪ್ರೋತ್ಸಾಹ ನೀಡುತ್ತೇವೆ. ನಾವು ನಮ್ಮ ಗ್ರಂಥಾಲಯ ಚಳವಳಿಯನ್ನು ಬೆಂಬಲಿಸುತ್ತೇವೆ, ಅದನ್ನು ಪರಿವರ್ತಿಸುತ್ತೇವೆ. ಹಾಗಾಗಿ ಇದು ಕೇರಳದ ಯೋಜನೆಯಾಗಿದೆ. ಸರ್, ಎಲ್ಲ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಷಯಗಳೆಲ್ಲ ಸರಿ, ಆದರೆ ನೀವು ಅವಕಾಶವನ್ನು ಕಳೆದುಕೊಂಡಿದ್ದೀರಿ ಎಂದು ನಿಮಗೆ ಅನಿಸುತ್ತದೆಯೇ? ಕಳೆದ ದಶಕದಲ್ಲಿ ಇತರ ದಕ್ಷಿಣದ ರಾಜ್ಯಗಳು ಸುಮಾರು 100% ಬೆಳೆದಿವೆ. ನಿಮಗೆ 60%ದಷ್ಟನ್ನೂ ಸಹ ಸಾಧಿಸಲು ಸಾಧ್ಯವಾಗಿಲ್ಲ. ಯುವಕರಲ್ಲಿ ನಿರುದ್ಯೋಗವು 40%ದಷ್ಟಿದೆ. ಅಂದರೆ ಈ ಎಲ್ಲದರ ಬಗ್ಗೆ ನೀವು ತುಂಬಾ ತಡ ಮಾಡಿಲ್ಲವೇ? ಉದ್ಯೋಗಗಳನ್ನು ಸೃಷ್ಟಿಸುವ ಬದಲು ಪ್ರತಿ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ವಿಷಯಗಳಿಗಾಗಿ 40 ಕೋಟಿ ಖರ್ಚು ಮಾಡುವುದು. ನಾನು ಅಂದುಕೊಳ್ಳುತ್ತೇನೆ, ನಾವು ಸರಿಯಾದ ಸಮಯದಲ್ಲಿದ್ದೇವೆ, ತಡವಾಗಿಲ್ಲ. ನಾವು ಕೇರಳಕ್ಕೆ ಮಾಡಿರುವುದೇನೆಂದರೆ, ಕೈಗಾರಿಕೋತ್ತರ ಅವಧಿಯಲ್ಲಿ ಕನಿಷ್ಠ 5-6 ತಲೆಮಾರುಗಳು ಗೌರವಯುತವಾದ ಸಭ್ಯವಾದ ಜೀವನವನ್ನು ನಡೆಸಿವೆ. ಅದು ತುಂಬಾ ಮುಖ್ಯ. ಮೂಲಭೂತವಾಗಿ 3 ವರ್ಗದ ರಾಜ್ಯಗಳಿವೆ. ಬೇಕಿದ್ರೆ ನೀವು 4 ಎಂದು ಕರೆಯಬಹುದು. 1. ಗುಜರಾತ್. ನಿಮ್ಮಲ್ಲಿ ಬೆಳವಣಿಗೆ ಇದೆ, ಆದರೆ ಖಂಡಿತವಾಗಿಯೂ ಕಲ್ಯಾಣವಿಲ್ಲ. ನಂತರ ಶಾಸ್ತ್ರೀಯ ಕೇರಳವಿದೆ. ಅಲ್ಲಿ ನಿಮಗೆ ಹೆಚ್ಚು ಬೆಳವಣಿಗೆ ಇಲ್ಲ, ಆದರೆ ನಿಮ್ಮಲ್ಲಿ ಪುನರ್ವಿತರಣೆ ಮತ್ತು ಕಲ್ಯಾಣವಿದೆ. ನಂತರ ಇಡೀ ಬೀಮಾರು ರಾಜ್ಯಗಳಿವೆ. ಅಲ್ಲಿ ಬೆಳವಣಿಗೆಯೂ ಇಲ್ಲ, ಕಲ್ಯಾಣವೂ ಇಲ್ಲ. ಹಾಗಾಗಿ ಈಗ ನಾವು ಒಂದು ಉದಾಹರಣೆಯನ್ನು ಸ್ಥಾಪಿಸಲು ಬಯಸುತ್ತೇವೆ. ಸರಿ, ನಮ್ಮ ಹಿಂದಿನ ಸಾಮರ್ಥ್ಯದ ಮೇಲೆ ಕಟ್ಟೋಣ. ನಮ್ಮಲ್ಲಿ ವಿದ್ಯಾವಂತ ಕಾರ್ಮಿಕ ಶಕ್ತಿ, ಆರೋಗ್ಯಕರ ಕಾರ್ಮಿಕ ಶಕ್ತಿ, ಪ್ರಗತಿಪರ ಸಂಸ್ಕೃತಿ ಇದೆ. ಈ ಸಾಮರ್ಥ್ಯವನ್ನು ಆಧರಿಸಿ ಬೆಳವಣಿಗೆಯನ್ನು ವೇಗಗೊಳಿಸುವ ಕಾರ್ಯಕ್ರಮ ನಿಮ್ಮಲ್ಲಿದೆ. ಹಾಗಾಗಿ ಇದು ಮಾನವೀಯ ಮುಖವುಳ್ಳ ಅಭಿವೃದ್ಧಿ. ಈ ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ. ಹಾಗಾಗಿ ಸರಿ, ಬಹುಶಃ ನಾವು ಇದನ್ನು ಸ್ವಲ್ಪ ಮುಂಚಿತವಾಗಿ ಮಾಡಬಹುದಿತ್ತು. ಆದರೆ ಈ ಕಲ್ಯಾಣದ ಹಾದಿ, ಪುನರ್ವಿತರಣೆಯ ಹಾದಿಯಲ್ಲಿ ಸಾಗಿದ್ದಕ್ಕೆ ನನಗೆ ಪಶ್ಚಾತ್ತಾಪವಿಲ್ಲ. ಅದು ಇಲ್ಲಿನ ಜನರಿಗೆ ಉತ್ತಮ ಜೀವನವನ್ನು ನೀಡಿತು. 2021 ಚುನಾವಣೆಯನ್ನು ಎಲ್ಡಿಎಫ್ನ ಬಿಕ್ಕಟ್ಟು ನಿರ್ವಹಣೆಯ ಮೇಲಿನ ಜನಾಭಿಪ್ರಾಯ ಸಂಗ್ರಹವೆಂದು ನೋಡಲಾಯಿತು, ಗೊತ್ತಾ?
ಕೋವಿಡ್ 2 ರಾಜ್ಯವನ್ನ ಧ್ವಂಸಗೊಳಿಸಿದ ಮಹಾಪ್ರವಾಹಗಳು 2026 ಆ ಆಡಳಿತ ಅಭಿವೃದ್ಧಿಯ ನಂತರ ಏನಾಗಿದೆ ಎಂದು ನೋಡಲಾಗುತ್ತದೆ. ಮತದಾರರು 2021ರಲ್ಲಿ ತೋರಿಸಿದಂತಹ ಅದೇ ರೀತಿಯ ವಿಶ್ವಾಸವನ್ನ ಎಲ್ಡಿಎಫ್ ಮೇಲೆ ತೋರಿಸುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ಏಕೆಂದರೆ ಅದು ಬಿಕ್ಕಟ್ಟು ನಿರ್ವಹಣೆಯ ಬಗ್ಗೆ ಇತ್ತು ಮತ್ತು ಇದು ಅದರ ನಂತರ ಏನಾಯಿತು ಎಂಬುದರ ಒಂದು ನಿರ್ದಿಷ್ಟ ರೀತಿಯ ಹೊಣೆಗಾರಿಕೆಯ ಬಗ್ಗೆ ಇದೆ. ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ. ಕೇರಳ ಸರ್ಕಾರವು ಬಿಕ್ಕಟ್ಟು ನಿರ್ವಹಣೆಯಲ್ಲಿ ಮಾದರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿತು. ಮೊದಲು ನೀಪಾ ವಿಷಯ, ನಂತರ ಪ್ರವಾಹಗಳು, ಅದು ಆ ಮತ್ತು ಇದು ಪ್ರವಾಹಗಳು ಮತ್ತು ಭೂಕುಸಿತಗಳು ಮತ್ತು ಕೋವಿಡ್ ಬಂದಿತು. ಅವುಗಳಲ್ಲಿ ಪ್ರತಿಯೊಂದನ್ನು ಜನರಿಗೆ ಸಂಪೂರ್ಣ ಬೆಂಬಲವನ್ನು ನೀಡುವ ರೀತಿಯಲ್ಲಿ ನಿಭಾಯಿಸಲಾಯಿತು. ಅನ್ನಿ, ಉದಾಹರಣೆಗೆ ಕೋವಿಡ್ ಅನ್ನಿ. ಕೇರಳ ಅಂತಾರಾಷ್ಟ್ರೀಯವಾಗಿ ಅತಿ ಕಡಿಮೆ ಮರಣದರಗಳಲ್ಲಿ ಒಂದು. ನೀವು ಹೆಚ್ಚುವರಿ ಮರಣವನ್ನು ಗಣನೆಗೆ ತೆಗೆದುಕೊಂಡ್ರೆ ಸರಿ, ಜಗತ್ತಿನಲ್ಲಿಯೇ ಕೇರಳವು ಅತಿ ಕಡಿಮೆ ಮರಣದರವನ್ನು ಹೊಂದಿದೆ. ಮತ್ತು ಬಡವರ ಬೆಂಬಲಕ್ಕಾಗಿ ಒಂದು ರೀತಿಯ ಸಂಪೂರ್ಣ ಪ್ಯಾಕೇಜ್. ನೋಡಿ, ನಾವು ಸ್ವಲ್ಪವೂ ಸಂಪ್ರದಾಯಬದ್ಧರಾಗಿರಲಿಲ್ಲ. ಅನ್ನಿ, ಭಾರತ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಜಿಡಿಪಿಯ 5% ಸಾಲ ಮಾಡಲು ಅನುಮತಿಸಿತು. ಸಾಮಾನ್ಯವಾಗಿ ನಿಮಗೆ ಜಿಡಿಪಿಯ ಕೇವಲ 3% ಮಾತ್ರ ಅನುಮತಿಸಲಾಗುತ್ತದೆ. ಎಲ್ಲಾ ರಾಜ್ಯಗಳು ಹೆಚ್ಚು ಸಾಲ ಮಾಡಿದವು, ಆದರೆ ನಂತರ ಅವೆಲ್ಲವೂ ಖರ್ಚು ಮಾಡಲು ಹಿಂಜರಿಯುತ್ತಿದ್ದವು, ಏಕೆಂದರೆ ಈಗ ಸಂಪ್ರದಾಯವಾದಿ ವಿತ್ತೀಯ ತತ್ವಗಳ ಪ್ರಕಾರ ಸಾಲ ಪಡೆದ ಹಣವನ್ನು ಆದಾಯ ವೆಚ್ಚಕ್ಕೆ ಬಳಸುವಂತಿಲ್ಲ. ಅದನ್ನು ಕೇವಲ ಆಸ್ತಿಗಳನ್ನು ಸೃಷ್ಟಿಸಲು ಮಾತ್ರ ಖರ್ಚು ಮಾಡಬಹುದು. ಆದ್ದರಿಂದ ನಿಮಗೆ ಗೊತ್ತೇ, ಕೋವಿಡ್ ಸಮಯದಲ್ಲಿ ಭಾರತದ ರಾಜ್ಯಗಳಲ್ಲಿ 3 ಲಕ್ಷ ಕೋಟಿ ಹಣ ನಿಧಿಗಳು ಖರ್ಚಾಗದೆ ಉಳಿದಿದ್ದವು, ಅದೂ ಕೂಡ ಅವರ ಖಜಾನೆಗಳಲ್ಲಿ ಸಾಲ ಪಡೆದ ಹಣ. ಶೇಕಡ 8ರ ಬಡ್ಡಿ ದರದಲ್ಲಿ ಸಾಲ ಪಡೆದ ಹಣ. ಶೇಕಡ 7 ಹೂಡಿಕೆ. ಭಾರತ ಸರ್ಕಾರದ ಸೆಕ್ಯುರಿಟಿಗಳಲ್ಲಿ ಶೇಕಡ 3ರ ದರದಲ್ಲಿ ಹೂಡಿಕೆಯಾಗುತ್ತಿತ್ತು. ಇದು ಎಂತಹ ಪ್ರಹಸನ, ಒಂದು ಅಸಂಬದ್ಧ ಪರಿಸ್ಥಿತಿ. ಕೇರಳವು ಯಾವಾಗಲೂ ವೇಸ್ ಅಂಡ್ ಮೀನ್ಸ್ ಮೈನಸ್ನಲ್ಲಿದ್ದ ರಾಜ್ಯಗಳಲ್ಲಿ ಒಂದಾಗಿದೆ. ನಾನು ನನ್ನ ಕಾರ್ಯದರ್ಶಿಗೆ ಹೇಳಿದೆ, ನನ್ನ ಖಜಾನೆಯು ಯಾವುದೇ ಒಂದೇ ಒಂದು ದಿನವೂ ಧನಾತ್ಮಕ ಬಾಕಿಯಲ್ಲಿರುವುದನ್ನು ನಾನು ನೋಡಲು ಬಯಸುವುದಿಲ್ಲ. ಅದನ್ನು ಇಡಿ ನಾವು ಓವರ್ ಡ್ರಾಫ್ಟ್ನಲ್ಲಿದ್ದರೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಹಣವನ್ನು ಖರ್ಚು ಮಾಡಿ ಜನರನ್ನು ಬೆಂಬಲಿಸಿ. ಆದ್ದರಿಂದ ಇದು ಹೇಳುವುದಾದರೆ ಒಂದು ಬಹಳ ವಿಭಿನ್ನವಾದ ಅನುಭವ, ಮತ್ತು ಜನರು ಬೆಂಬಲಿಸಿದರು. ನೀವು ಹೇಳಿದ್ದು ಸರಿ. ಬಹಳ ಪ್ರಭಾವಿತನಾದೆ. ಈಗ ಅಂತಹ ತುರ್ತು ಪರಿಸ್ಥಿತಿ ಅಸ್ತಿತ್ವದಲ್ಲಿಲ್ಲ. ವಯನಾಡಿನಲ್ಲಿನ ಭೂಕುಸಿತವನ್ನು ಹೊರತುಪಡಿಸಿ ನಾವು ಮಾಡಬೇಕು. ವಾಸ್ತವವಾಗಿ ನಾನು ಹೇಳೋದು, ನೀವು ಹೋಗಿ ನೋಡಬೇಕು. ಹೇಗೆ ಪುನರ್ವಸತಿ ಅಂದ್ರೆ ಏನು? ಸರಿ, ಒಂದು ಸಂಪೂರ್ಣ ಹೊಸ ಟೌನ್ಶಿಪ್ ನಿರ್ಮಿಸಲಾಗುತ್ತಿದೆ, ಆದರೆ ಸಂಪೂರ್ಣ ಸಂತ್ರಸ್ತ ಜನಸಂಖ್ಯೆಗೆ ಪುನರ್ವಸತಿ ನೀಡಲಾಗುವುದು. ಎಲ್ಲಾ ಸಾಮಾಜಿಕ ಸೌಕರ್ಯಗಳು ಮತ್ತು ಮುಂತಾದವುಗಳೊಂದಿಗೆ ಟೌನ್ಶಿಪ್, ಕೇವಲ ಗುಡಿಸಲುಗಳಲ್ಲ, ಮನೆಗಳನ್ನು ಉತ್ತಮವಾಗಿ ಪುನರ್ ನಿರ್ಮಿಸುವುದು. ಅದನ್ನು ನೀವೇ ನೋಡಿ. ಸರಿ, ಹಾಗಾಗಿ ಅದು ಈಗ ಬಹುಮಟ್ಟಿಗೆ ಇಲ್ಲ. ಆದರೆ ಮೂಲ ಸೌಕರ್ಯವನ್ನು ನಿರ್ಮಿಸುವಾಗ ಸಾಮಾಜಿಕ ಕಲ್ಯಾಣವನ್ನು ಸುಧಾರಿಸುವ ಈ ತಂತ್ರ, ಅದು ಈಗ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತಿದೆ ನೋಡಿ. ಐದು ವರ್ಷಗಳ ಹಿಂದೆ ಮೂಲಸೌಕರ್ಯ ಆಗಷ್ಟೇ ಪ್ರಾರಂಭವಾಗುತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ ಆಗಷ್ಟೇ ಪ್ರಾರಂಭವಾಗುತ್ತಿತ್ತು. ಹೊಸ ಅಡಿಗಲ್ಲುಗಳನ್ನು ಹಾಕಲಾಗುತ್ತಿತ್ತು. ಇವೆಲ್ಲ ಬರಲಿವೆ ಎಂದು ನೀವು ಹೇಳುತ್ತಿದ್ದೀರಿ, ಮತ್ತು ಈಗ ಇವೆಲ್ಲವೂ ನನಸಾಗುತ್ತಿವೆ. ಮತ್ತು ಅದು ನನ್ನ ಪ್ರಕಾರ ಇಂದಿನ ಎಡಪಕ್ಷದ ಅತಿ ದೊಡ್ಡ ಆಸ್ತಿ. ಆದರೆ ಖಂಡಿತವಾಗಿಯೂ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೆಲವು ಪ್ರಯೋಜನಗಳನ್ನು ನೀಡಬೇಕಿತ್ತು. ಸರಿ, ಅದು ತುಂಬಾ ಕಠಿಣವಾದ ಪ್ರಶ್ನೆ. ಇಷ್ಟೆಲ್ಲ ಇದ್ರೂ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸೋತೆವು. ನಾನು ತಲುಪುವ ತೀರ್ಮಾನವೇನೆಂದರೆ, ನಾವು ಪ್ರಚಾರ ಯುದ್ಧದಲ್ಲಿ ಸೋತೆವು. ಭಾರತದಲ್ಲಿ ಕೇರಳವು ಮಾಧ್ಯಮಗಳ ಬಗ್ಗೆ ಹೆಚ್ಚು ತಿಳುವಳಿಕೆಯುಳ್ಳ ರಾಜ್ಯವಾಗಿದೆ. ನಮ್ಮ ಮಾಧ್ಯಮದ ವ್ಯಾಪ್ತಿ, ಮುದ್ರಣ ಮಾಧ್ಯಮವು ರಾಷ್ಟ್ರೀಯ ಸರಾಸರಿಗಿಂತ 5 ಪಟ್ಟು ಹೆಚ್ಚಾಗಿದೆ. ಸರಿ, ಈ ಪುಟ್ಟ ರಾಜ್ಯದಲ್ಲಿ 12 ಸುದ್ದಿ ವಾಹಿನಿಗಳಿವೆ ಮತ್ತು ಇಂಟರ್ನೆಟ್, ಮೊಬೈಲ್ ವ್ಯಾಪ್ತಿ ಅತಿ ಹೆಚ್ಚಾಗಿದೆ. ಈಗ ಕೇರಳದಲ್ಲಿ ಏನೋ ಬದಲಾಗಿದೆ.
ನಾವು ಅದರ ಬಗ್ಗೆ ಮಾತನಾಡುತ್ತಿದ್ದರೂ ಇದರ ಮಹತ್ವವು ನಮಗೆ ಅಷ್ಟಾಗಿ ಹೊಳೆದಿದೆ ಎಂದು ನನಗೆ ಅನಿಸುವುದಿಲ್ಲ. ದಿನೇ ದಿನೇ ನಡೆಯುತ್ತಿರುವ ಸರ್ಕಾರ ವಿರೋಧಿ ಪ್ರಚಾರದ ರೀತಿಯು ಊಹಿಸಲು ಅಸಾಧ್ಯವಾಗಿದೆ. ನಾನು ಹೇಳುವುದೇನೆಂದರೆ, ಈಗ ನೀವು ಸೇವೆ ಮಾಡಲು ಬಯಸಿದರೆ ನಾವು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದ್ದೇವೆ. ಈ ಪ್ರಣಾಳಿಕೆಯನ್ನು ಪ್ರತಿ ಮನೆಗೆ ತಲುಪಿಸಲು ಬಹಳಷ್ಟು ಸಾಂಸ್ಥಿಕ ಕೆಲಸದ ಅಗತ್ಯವಿರುತ್ತದೆ, ಶಾಲೆಗಳನ್ನು ಸಿದ್ಧಪಡಿಸುವುದು ಇತ್ಯಾದಿ. ಯುಡಿಎಗೆ ಯಾವುದೇ ವೆಚ್ಚವಿಲ್ಲದೆ ಕಳೆದ 5 ವರ್ಷಗಳಿಂದ ಎಡಪಕ್ಷ ವಿರೋಧಿ ಕರಪತ್ರವನ್ನ ಉಚಿತವಾಗಿ ತಲುಪಿಸಲಾಗುತ್ತಿದೆ, ಅದೂ ಕೂಡ ಅತ್ಯಂತ ವೃತ್ತಿಪರ ರೀತಿಯಲ್ಲಿ. ನಾನು ಅದಕ್ಕೆ ಅಸೂಯೆ ಪಡಲೇಬೇಕು. ವೃತ್ತಿಪರ ರೀತಿಯಲ್ಲಿ ಕೇರಳದ ಪ್ರತಿಯೊಂದು ಮನೆಗೆ. ಮತ್ತು ಈ ಪ್ರಚಾರದ ಪ್ರಭಾವವು ನಾವು ನಿರೀಕ್ಷಿಸಿರದಂತಹದ್ದು. ಮತ್ತು ಆದ್ದರಿಂದ ಇದನ್ನು ನಾವು ಅಭಿವೃದ್ಧಿಯನ್ನು ಚರ್ಚೆಯ ಮುಖ್ಯ ಕಾರ್ಯಸೂಚಿಯಾಗಿ ತರಬೇಕಾಗಿದೆ. ಎರಡನೇದು, ಉದಾಹರಣೆಗೆ SIR. ಅದನ್ನು ಕೇರಳ ಸರ್ಕಾರವು ಅಲ್ಪಸಂಖ್ಯಾತ ಸಮುದಾಯಗಳಿಗೆ, ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಕೈಗೊಳ್ಳುತ್ತಿರುವ ವಿಷಯವೆಂದು ವ್ಯಾಖ್ಯಾನಿಸಲಾಯಿತು. ಇವುಗಳು ಒಂದು ರೀತಿಯಲ್ಲಿ ನಂತರದಲ್ಲಿ ಮಾತ್ರ ಹೊರಹೊಮ್ಮಿದ ಕೆಲವು ವಿಷಯಗಳು. ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಅವರು ರಾಷ್ಟ್ರ ಮಟ್ಟದಲ್ಲಿ ಕೊಡುಗೆ ನೀಡಬಲ್ಲ ರಾಜಕೀಯ ಪಕ್ಷಗಳನ್ನು ಎದುರು ನೋಡುತ್ತಾರೆ ನೋಡಿ. ಹಾಗಾಗಿ ನಾವು ಸ್ಥಳೀಯ ಚುನಾವಣೆಗಳಲ್ಲಿ ಬಹಳ ಕೆಟ್ಟದಾಗಿ ಸೋತೆವು. ಒಂದು ಪಲ್ಲಟವಾಯಿತು ನೋಡಿ. ಕೇರಳದಲ್ಲಿ ಕೇವಲ 30% ಅಲ್ಪಸಂಖ್ಯಾತರು ಎಡಪಕ್ಷಗಳನ್ನು ಬೆಂಬಲಿಸುತ್ತಾರೆ. ಇದು 1959ರ ಕುಖ್ಯಾತ ಕಮ್ಯುನಿಸ್ಟ್ ವಿರೋಧಿ ಆಂದೋಲನಕ್ಕಿಂತ ಮೊದಲು ವಿಭಿನ್ನವಾಗಿತ್ತು. ಆ ಘಟನೆಯು ಒಂಥರ ದೊಡ್ಡ ಮಾನಸಿಕ ಬಿರುಕಾಗಿತ್ತು. ನೀವು ದಕ್ಷಿಣ ಕೇರಳದ ಕಮ್ಯುನಿಸ್ಟ್ ಪಕ್ಷದ ನಾಯಕರನ್ನು ತೆಗೆದುಕೊಂಡರೆ, ದಕ್ಷಿಣ ಕೇರಳ ಪಕ್ಷದ ಮೊದಲ ಕಾರ್ಯದರ್ಶಿ ಕ್ರಿಶ್ಚಿಯನ್ ಆಗಿದ್ದರು, ಎರಡನೇ ಕಾರ್ಯದರ್ಶಿ ಕ್ರಿಶ್ಚಿಯನ್ ಆಗಿದ್ದರು, ಪ್ರಮುಖ ನಾಯಕರು ಕ್ರಿಶ್ಚಿಯನ್ನರಾಗಿದ್ದರು. ಅಂದರೆ ಎಲ್ಲ ಸಮುದಾಯಗಳು ಇದ್ದವು. ಆದರೆ ಚರ್ಚ್ ಬಹಳ ದೊಡ್ಡ ರೀತಿಯಲ್ಲಿ ಭಾಗಿಯಾಗಿದ್ದ ಈ ಕಮ್ಯುನಿಸ್ಟ್ ವಿರೋಧಿ ಹೋರಾಟದ ನಂತರ ಕ್ರಿಶ್ಚಿಯನ್ನರಿಂದ ನೇಮಕಾತಿಯು 1980ರ ದಶಕದಲ್ಲಿ, ನನ್ನ ಪೀಳಿಗೆಯೊಂದಿಗೆ 1980ರ ದಶಕದ ಕೊನೆಯಲ್ಲಿ, 1980ರ ದಶಕದಲ್ಲಿ ಪುನರಾರಂಭವಾಯಿತು. ಹಾಗಾಗಿ ನಮಗೆ ಕೇವಲ 1/3 ಭಾಗ 30% ಬೆಂಬಲವಿದೆ. ಅದು ಸ್ಥಳೀಯ ಚುನಾವಣೆಯಲ್ಲಿ ಸುಮಾರು 25%ಕ್ಕೆ ಇಳಿಯಿತು. ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದು ಸುಧಾರಣೆ ಕಂಡುಬಂತು. ಆದರೆ ನಾವು ಸಾಧಿಸಿದ್ದ ಹಿಂದಿನ ಸ್ಥಾನವನ್ನು ಉಳಿಸಿಕೊಳ್ಳಲು ಅದು ಸಾಕಾಗಲಿಲ್ಲ. ಹಾಗಾಗಿ ಈ ಒಂದು ನ್ಯೂನತೆಯೊಂದಿಗೆ ನಾವು ಕಾರ್ಯಪ್ರವೃತ್ತರಾಗುತ್ತಿದ್ದೇವೆ. ಹಾಗಾಗಿ ನಾವು 2 ಕೆಲಸಗಳನ್ನು ಮಾಡಿದ್ದೇವೆ. ಒಂದು, ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪ್ರಮುಖ ಹಸ್ತಕ್ಷೇಪ ಮತ್ತು ವ್ಯಕ್ತಿಗತ ಸಂವಹನ ವ್ಯವಸ್ಥೆ, ತಂಡಗಳು ಮತ್ತು ಇತ್ಯಾದಿಗಳನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸುವುದು. ಎರಡನೇದಾಗಿ, ಹಾಗಾಗಿ ಈ ಸಂಪರ್ಕ ಕಾರ್ಯಕ್ರಮವು ಜಾರಿಯಲ್ಲಿದೆ. ಹಾಗಾಗಿ ಇದು ಒಂದು ಸ್ಪಷ್ಟವಾದ ಪರಿಣಾಮವನ್ನು ಬೀರುತ್ತಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ನಮಗೆ ಒಂದು ಅನುಕೂಲವಿದೆ. 140 ಚುನಾವಣಾ ಪ್ರತಿನಿಧಿಗಳಲ್ಲಿ ಸುಮಾರು 100 ಜನರು ಎಡಪಕ್ಷದೊಂದಿಗಿದ್ದಾರೆ ಮತ್ತು ಅವರೆಲ್ಲರೂ, ಬಹುತೇಕ ಎಲ್ಲರೂ ಮತ್ತೆ ಸ್ಪರ್ಧಿಸುತ್ತಿದ್ದಾರೆ. ಹಾಗಾಗಿ ಅವರ ಮುಖ ಚಿರಪರಿಚಿತ. ಅವರು ಪ್ರತಿ ಚುನಾವಣಾ ಕ್ಷೇತ್ರದಲ್ಲಿನ ಪ್ರತಿಷ್ಠಿತ ಸಾಧನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ ಮತ್ತು ಅದು ನಮಗೆ ಒಂದು ದೊಡ್ಡ ಮುನ್ನಡೆಯನ್ನು ನೀಡುತ್ತದೆ. ನಾನು ಭಾವಿಸ್ತೇನೆ, ಹೌದು, 21ರಲ್ಲಿ ಏನಾಯಿತೋ ಅದನ್ನು ನಾವು ಪುನರಾವರ್ತಿಸುತ್ತೇವೆ. ಹೌದು. ಬೇರೊಂದು ವಿಷಯಕ್ಕೆ ಬರುವುದಾದರೆ, ಇದು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ. ಅಲ್ಲಿ ಅನೇಕ ಕೇರಳೀಯರಿದ್ದಾರೆ. ಅವರು ಹಿಂತಿರುಗಿ ಬರ್ತಾರೆ, ಅವರು ಹಣ ಕಳುಹಿಸ್ತಾರೆ, ಅವರು ಪ್ರಯಾಣಿಸ್ತಾ ಹೋಗಿ ಬರ್ತಾರೆ. ಈಗ LPGಯದು ಕೂಡ ಕೊರತೆ ಇದೆ. ನೀವು ಹೇಗಿದ್ದೀರಿ? ಇದು ನಿಮ್ಮ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಮತ್ತು ಇದು ಚುನಾವಣೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಮಧ್ಯಪ್ರಾಚ್ಯದಲ್ಲಿನ ಯುದ್ಧ. ಹಾಗಾಗಿ ಮೊದಲಿಗೆ ನನ್ನ ಪ್ರಕಾರ ಗಲ್ಫ್ನಿಂದ ಬರುವ ಹಣವು ನಮ್ಮ GSTPಗೆ ಸಮನಾದ ಮೊತ್ತದ 1/3 ಭಾಗದಷ್ಟಿದೆ. ಹಾಗಾಗಿ ಹಣ ರವಾನೆಯಲ್ಲಿನ ಅನಿಶ್ಚಿತತೆ ಅದು ವಾಸ್ತವವಾಗಬೇಕಾಗಿಲ್ಲ. ಆದರೆ ಅನಿಶ್ಚಿತತೆಯು ಬಳಕೆಯನ್ನು ಕುಂಠಿತಗೊಳಿಸುತ್ತದೆ, ತರುತ್ತದೆ, ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ. ಅದು ಆರ್ಥಿಕ ಪರಿಣಾಮ. ನಮಗೆ ಈ ಹಿಂದೆ ಕುವೈತ್ ಬಿಕ್ಕಟ್ಟಿನ ಅನುಭವವಿದೆ. ಇದು ಕೇರಳದ ಆರ್ಥಿಕತೆಗೆ ದೊಡ್ಡ ಹಿನ್ನಡೆಯಾಗಿತ್ತು. ರಾಜಕೀಯ. ಈ ಹಿಂದೆ ಈ ರೀತಿಯ ಬಿಕ್ಕಟ್ಟು ಸಕಾರಾತ್ಮಕ ಪರಿಣಾಮವನ್ನ ಉಂಟುಮಾಡುತ್ತಿತ್ತು.
ನೋಡಿ, ಕೇರಳದ ಎಡಪಕ್ಷಗಳು 1991 ಚುನಾವಣೆ, 1990 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದವು. ಪ್ರತಿ ಜಿಲ್ಲೆಯನ್ನೂ ಗೆದ್ದವು, ಏಕೆಂದರೆ ಎಡಪಕ್ಷಗಳು ಸದ್ದಾಂ ಹುಸೇನ್ ಅವರನ್ನು ಬೆಂಬಲಿಸಿದ್ದವು. ಸರಳ ಕಾರಣವೆಂದರೆ ಸಾಮ್ರಾಜ್ಯಶಾಹಿ ವಿರೋಧಿ ದೊಡ್ಡ ಸಂಪ್ರದಾಯವಿದೆ ಮತ್ತು ಯುಎಸ್ ವಿರೋಧಿ ಯಾವುದಕ್ಕೂ ಬೆಂಬಲ ಸಿಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಆ ರೀತಿಯ ಮನೋಭಾವವೂ ಬದಲಾಗುತ್ತಿದೆ. ಕೇರಳದಲ್ಲಿ ಮೊದಲ ಬಾರಿಗೆ ನಾವು ತೀವ್ರ ಬಲಪಂಥೀಯತೆಯ ಉದಯವನ್ನ ನೋಡಿದ್ದೇವೆ. ಇದು ಕೇರಳದ ಚಿತ್ರಣದಲ್ಲಿ ಇಲ್ಲವೇ ಇಲ್ಲದ ಸಂಗತಿಯಾಗಿತ್ತು. ಅದು ಹೊರಹೊಮ್ಮಿದೆ. ಅದು ಇನ್ನೂ ಸಣ್ಣ ಅಲ್ಪಸಂಖ್ಯಾತ, ಬಹುಶಃ ಮತದಾರರ 15% ಆದರೆ ಅದು ಹೊರಹೊಮ್ಮಿದೆ. ಎರಡನೇದಾಗಿ, ಕ್ರಿಶ್ಚಿಯನ್ ಸಮುದಾಯದ ಕೆಲವು ಆದ್ದರಿಂದ ಗಲ್ಫ್ನಲ್ಲಿನ ಈ ರಾಜಕೀಯ ಬಿಕ್ಕಟ್ಟು ಹಿಂದೆ ಜಗತ್ತಿನ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಳು ಕೇರಳದಲ್ಲಿ ಉಂಟು ಮಾಡುತ್ತಿದ್ದ ರೀತಿಯ ರಾಜಕೀಯ ಪರಿಣಾಮಕ್ಕೆ ಕಾರಣವಾಗಬೇಕಿದೆ. ನೀವು ನೋಡಿ. ಆದರೆ ಎಡಪಕ್ಷವು ಅತ್ಯಂತ ಸ್ಥಿರವಾಗಿ ಸಾಮ್ರಾಜ್ಯಶಾಹಿ ವಿರೋಧಿ ನಿಲುವನ್ನು ತೆಗೆದುಕೊಂಡ ರಾಜಕೀಯ ಸಂಘಟನೆಯಾಗಿದೆ. ಹಾಗಾಗಿ ಈ ಯುದ್ಧದಲ್ಲಿ ನಾವು ಇಸ್ರೇಲ್ ಮತ್ತು ಯುಎಸ್ ವಿರುದ್ಧವಾಗಿದ್ದೇವೆ ಮತ್ತು ಇದು ನಮ್ಮ ಚುನಾವಣಾ ಪ್ರಚಾರದ ಒಂದು ಭಾಗವೂ ಆಗಿದೆ. ಇದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ, ಆದರೆ ಹಿಂದೆ ಅಂತಹ ನಿಲುವುಗಳು ಬೀರುತ್ತಿದ್ದ ಮಟ್ಟಿಗೆ ಅಲ್ಲ. ಅದನ್ನು ನಾನು ನಿರೀಕ್ಷಿಸುವುದಿಲ್ಲ. ಹಾಗಾಗಿ ಒಂದೆಡೆ ಹೊರಹೊಮ್ಮಿರುವ ಆರ್ಥಿಕ ಅನಿಶ್ಚಿತತೆ ಇದೆ. ಎರಡನೇದಾಗಿ, ರಾಜಕೀಯ ಪರಿಣಾಮ ಎಡಪಂಥೀಯ ರಚನೆಗಳಿಗೆ ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ, ಆದರೆ ಹಿಂದೆ ಇದ್ದಷ್ಟು ಪ್ರಮಾಣದಲ್ಲಿ ಅಲ್ಲ. ಆದ್ದರಿಂದ ಜನರು ತಳಮಟ್ಟದಲ್ಲಿ ಅನುಭವಿಸುತ್ತಿರುವ LPG ಬಿಕ್ಕಟ್ಟು ನಿನ್ನೆ ಹೋಟೆಲ್ನಲ್ಲಿಯೂ ಸಹ ಅವರು ಅಡುಗೆಗೆ ಸಾಮಾನ್ಯ ಗ್ಯಾಸ್ ಬಳಸದೆ ಇಂಡಕ್ಷನ್ ಬಳಸುತ್ತಿದ್ದಾರೆಂದು ಹೇಳುತ್ತಿದ್ದರು. ಅದನ್ನು ಕೇಂದ್ರ ಸರ್ಕಾರದ ವೈಫಲ್ಯವೆಂದು ಜನರು ನೋಡುವಂತೆ ಪರಿವರ್ತಿಸಲು ನಿಮಗೆ ಸಾಧ್ಯವಾಗಿದೆಯೇ? ಏಕೆಂದರೆ BJP ಒಂದು ಶಕ್ತಿಯಾಗಿ ಬೆಳೆಯುತ್ತಾ ಇದೆ ಎಂದು ನೀವು ಹೇಳುತ್ತಾ ಇದ್ದೀರಿ. ಯುವ ಮತದಾರರು, ಯುವ ಜನಸಂಖ್ಯೆ ಕೂಡ ಅವರು ಬಹುಶಃ ಒಂದು ಮಹತ್ವಾಕಾಂಕ್ಷೆಯ ಭಾರತ ಎಂದು ನೋಡಲಾಗುವುದರೊಂದಿಗೆ ಹೆಚ್ಚು ಗುರುತಿಸಿಕೊಳ್ಳುತ್ತಾರೆ. ಅದು BJPಯೊಂದಿಗೆ ಹೊಂದಿಕೊಳ್ಳುತ್ತದೆ. ಸರಿ, ಕೆಲವು ವಲಯಗಳ ಪ್ರಚಾರವೆಂದರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ ಎಂಬುದು. ಗ್ಯಾಸ್ನ ಅನುಪಸ್ಥಿತಿ, ಅದನ್ನು ವಿತರಿಸುವಲ್ಲಿನ ವೈಫಲ್ಯ, ಹೀಗೆಯೇ ಮುಂತಾದವು. ಅದು ನಡೆಯುತ್ತಿರುವ ಒಂದು ಕುಹಕದ ಪ್ರಚಾರ, ಅದು ನಿರ್ಮಿಸಲು ಪ್ರಯತ್ನಿಸುತ್ತಿರುವ ಒಂದು ನಿರೂಪಣೆ. ಆದ್ದರಿಂದ ನಾವು ಮೋದಿಯವರ ವೈಫಲ್ಯವನ್ನು ಬಯಲಿಗೆಳೆಯುತ್ತಿದ್ದೇವೆ. ಅವರು ಹೇಗೆ ಯುದ್ಧದಲ್ಲಿ ಪಾಲುದಾರರಾಗಿದ್ದಾರೆ, ಸಂಪೂರ್ಣ ಅನಾವಶ್ಯಕವಾಗಿ. ಭಾರತದ ರಾಷ್ಟ್ರದ ಮುಖ್ಯಸ್ಥರು ಇಸ್ರೇಲ್ಗೆ ಭೇಟಿ ನೀಡಲು ಅದು ಅತ್ಯಂತ ತಪ್ಪಾಗಿ ಆಯ್ಕೆ ಮಾಡಿದ ಕ್ಷಣವಾಗಿತ್ತು, ಆಕ್ರಮಣದ ಮುನ್ನಾ ದಿನದಂದು. ನೋಡಿ, ಯಾವುದೇ ಕಾರಣವಿಲ್ಲದೆ ನಡೆಯಲಿದ್ದ ಒಂದು ಅಪರಾಧಕ್ಕೆ ಒಗ್ಗಟ್ಟು ಘೋಷಿಸುವುದನ್ನು ಹೊರತುಪಡಿಸಿ ಅವರಿಗೆ ಬೇರೆ ಯಾವುದೇ ಕಾರ್ಯಸೂಚಿ ಇರಲಿಲ್ಲ. ಮತ್ತು ಆದ್ದರಿಂದ BJP ಹಿನ್ನಡೆಯಲ್ಲಿದೆ. ಅಂದ್ರೆ BJP ಮುನ್ನಡೆ ಸಾಧಿಸುವುದಿಲ್ಲ. ಅವರು ಗೆಲುವಿನ ಸನಿಹಕ್ಕೆ 1 ಸೀಟು, 2 ಸೀಟುಗಳು ಇತ್ಯಾದಿಗಳಿಗೆ ಬಂದಿದ್ದಾರೆ. ಆದರೆ ಈ ಬಾರಿ ಕೇರಳದಲ್ಲಿ ಅವರ ಮತಗಳ ಪಾಲು ಹೇಗಿದ್ದರೂ ಹೆಚ್ಚಾಗುತ್ತದೆ ಎಂದು ನನಗೆ ಅನಿಸುವುದಿಲ್ಲ. ಅದು 16% ಮತ್ತಷ್ಟು ಕಡಿಮೆಯಾಗುತ್ತದೆ. ಒಂದು ಕಾರಣವೆಂದರೆ ಎಡವಟ್ಟು, ಸಂಪೂರ್ಣ ಎಡವಟ್ಟು, ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನದ್ದು. ಭಾರತವು ಹೇಗೆ ಸಂಪೂರ್ಣವಾಗಿ ಮೂಳೆ ಗುಂಪಾಗಿದೆ. ನೋಡಿ, ನಾವು ಶ್ರೀಲಂಕಾದ ಹತ್ತಿರ ಇದ್ದೇವೆ. ಶ್ರೀಲಂಕಾ ತೆಗೆದುಕೊಳ್ಳುತ್ತಿರುವ ನಿಲುವನ್ನು ನೋಡಿ. ಅವರು ಹೇಗೆ ಬಗ್ಗಲು ನಿರಾಕರಿಸುತ್ತಿದ್ದಾರೆ. ಅವರು ಬಹಳ ಕ್ಲಿಷ್ಟಕರವಾದ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದಾಗ ನೋಡಿದಿರಾ? ಒಂದು ರೀತಿಯ ಬಂಡವಾಳದ ಪಲಾಯನವು ಆ ದ್ವೀಪದ ಆರ್ಥಿಕತೆಯನ್ನು ಕುಗ್ಗಿಸುತ್ತದೆ. ಆದರೆ ಒಂದು ಲಕ್ಷ್ಮಣ ರೇಖೆ ಇದೆ, ಅದನ್ನು ಮೀರಿ ನೀವು ಚಲಿಸಲು ಸಾಧ್ಯವಿಲ್ಲ. ಅದನ್ನು ಎಳೆದಿರುವುದು ಅವರೇ. ಹೌದು, ನಾವು ಹೊಂದಿಕೊಳ್ಳಲು ಸಿದ್ಧರಿದ್ದೇವೆ. ನಾವು ಹೊಂದಿಕೊಳ್ಳುವುದಿಲ್ಲ. ಆದರೆ ಭಾರತ ಸರ್ಕಾರವು ಒಂದು ರಾಷ್ಟ್ರದ ಮುಖ್ಯಸ್ಥರ ಹತ್ಯೆಗೆ ಸಂತಾಪ ವ್ಯಕ್ತಪಡಿಸಲು ಹೋಗುವುದಕ್ಕೂ ಸಹ ಸಿದ್ಧವಿಲ್ಲ. ಹಾಗಾಗಿ ಇದು ಕೇರಳದಲ್ಲಿ BJPಯನ್ನು ಹಿನ್ನಡೆಗೆ ತಳ್ಳಿದೆ. ನೀವು ಇದನ್ನ ಒಂದು ಪ್ರಚಾರವಾಗಿ ಬಳಸ್ತೀರಾ? ಹೌದು, ಕೇರಳದಲ್ಲಿ BJPಯ ಸ್ಥಿತಿ ಸುಧಾರಿಸುವುದಿಲ್ಲ ಎನ್ನುವುದಕ್ಕೆ ಇದು ಒಂದು ಕಾರಣ ಎಂದು ನಾನು ಭಾವಿಸುತ್ತೇನೆ.
ಆದರೆ ನೀವು ಅಲ್ಪಸಂಖ್ಯಾತರ ಮತವನ್ನು ಕಳೆದುಕೊಂಡಿದ್ದೀರಿ ಎಂದು ಈಗಾಗಲೇ ಒಪ್ಪಿಕೊಂಡಿದ್ದೀರಿ. ನೀವು ಕೆಲವು ಮೇಲ್ಜಾತಿ ಹಿಂದೂ ಮತಗಳನ್ನು ಕೂಡ ಮುಖ್ಯವಾಗಿ ಬಿಜೆಪಿಗೆ ಕಳೆದುಕೊಂಡಿದ್ದೀರಿ. ನಿಮ್ಮ ಪಕ್ಷಕ್ಕೆ ಪ್ರಮುಖ ಮತವಾಗಿದ್ದ ಒಬಿಸಿ ಮತವನ್ನು ಕೂಡ ನೀವು ಕಳೆದುಕೊಳ್ಳುತ್ತಿದ್ದೀರಾ? ಮತ್ತು ಬಿಜೆಪಿ 16% ಕೆಳಗೆ ಇಳಿಯಲಿದೆ ಎಂದು ನೀವು ಹೇಳಿದ್ದೀರಿ. ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು 20%ಕ್ಕೆ ಏರಿದರು. ಹಾಗಾದರೆ ಬಿಜೆಪಿ ಅಷ್ಟು ಕಳಪೆ ಪ್ರದರ್ಶನ ನೀಡಲಿದೆ ಎಂದು ನೀವು ಯಾಕೆ ಅಷ್ಟು ಖಚಿತವಾಗಿದ್ದೀರಿ? ಮತ್ತು ಬಿಜೆಪಿಯಿಂದ ಬರುವ ಯಾವುದೇ ಬೆಂಬಲವನ್ನು ಕಾಂಗ್ರೆಸ್ ಪಡೆದುಕೊಳ್ಳುವುದನ್ನು ನೀವು ಹೇಗೆ ತಡೆಯುತ್ತೀರಿ? ಸರಿ, ಮೊದಲನೇದಾಗಿ ಅಲ್ಪಸಂಖ್ಯಾತರ ಮತಗಳು. ಎಡಪಕ್ಷಗಳಿಗೆ 30% ಅಲ್ಪಸಂಖ್ಯಾತರ ಬೆಂಬಲವಿತ್ತು. ಈಗ ಅದು ಕಡಿಮೆಯಾಗಿದೆ. ಆದರೆ ಈಗಲೂ ಎಡಪಕ್ಷಗಳಿಗೆ 25% ಅಲ್ಪಸಂಖ್ಯಾತ ಮತಗಳಿವೆ. ಇದು ಈ ಬಾರಿ ಕನಿಷ್ಠ ಸ್ವಲ್ಪವಾದರೂ ಸುಧಾರಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅದಾಗಿಯೇ ಅಲ್ಲ. ಆದರೆ ಕೇರಳದಲ್ಲಿ ಸಂಭವಿಸಿದ ಮತ್ತೊಂದು ಹೊಸ ವಿಷಯವೆಂದರೆ, ಕೇರಳದಲ್ಲಿ ಬಿಜೆಪಿಯ ಬೆಳವಣಿಗೆ ಅಂದರೆ ಜನಬೆಂಬಲ ಬಹಳ ನಿಧಾನವಾಗಿದೆ. ಅವರ ಸಂಘಟನೆ ತುಂಬಾ ಪ್ರಬಲವಾಗಿದೆ, ಆರ್ಎಸ್ಎಸ್ ಜಾಲ. ಆದರೆ ಅವರು ಹಿಂದೂ ಸಮುದಾಯದಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಆದರೆ ಇದು 2019ರಲ್ಲಿನ ಈ ಶಬರಿಮಲೆ ಆಂದೋಲನದೊಂದಿಗೆ ಬದಲಾಯಿತು. ಮತ್ತು ಶಬರಿಮಲೆ ಆ ವರ್ಷ ಅವರು ಯಾವುದೋ ಚುನಾವಣೆಯಲ್ಲಿ ಸೋತರು. ಬಿಜೆಪಿ ಸುಮಾರು 20% ತಲುಪಿತು. ಗೆಲ್ಲದಿದ್ದರೂ ಅವರು ತ್ರಿಶೂರಿನಲ್ಲಿ ಮಾತ್ರ ಗೆದ್ದರು. ಆದರೆ ಅವರ ಮತಗಳ ಪಾಲು ಬಹಳ ಗೌರವಾನ್ವಿತವಾಯಿತು. ಈಗ ಒಟ್ಟಾರೆಯಾಗಿ ಕೇವಲ 20%, ಅಂದರೆ ಅವರು ಕೇರಳದ ಹಿಂದೂ ಸಮುದಾಯದ 40% ಹೆಚ್ಚು ಸಮೀಪಿಸುತ್ತಿದ್ದರು. ಇದು ಸಂಭವಿಸಿದ ಒಂದು ದೊಡ್ಡ ಬದಲಾವಣೆಯಾಗಿದೆ. ಆದರೆ ಅದರ ನಂತರ ಏನಾಗಿದೆ? ಹಾಗಾದರೆ ಯಾವ ವಿಭಾಗಗಳಿಗೆ ಅವರು ವಿಸ್ತರಿಸಿದರು? 2000 ಶಬರಿಮಲೆಯವರೆಗೆ ಅವರ ವಿಸ್ತರಣೆಯು ಹೆಚ್ಚಾಗಿ ಮೇಲ್ಜಾತಿಗಳಿಗೆ ಸೀಮಿತವಾಗಿತ್ತು. ಆದರೆ ಶಬರಿಮಲೆಯನ್ನು ಬಳಸಿಕೊಂಡು ಅವರು ಎಡಪಂಥೀಯರ ನೆಲೆ, ಹಿಂದುಳಿದ ಜಾತಿಗಳು ಮತ್ತು ದಲಿತರ ವಲಯಕ್ಕೆ ಸ್ವಲ್ಪ ಮಟ್ಟಿಗೆ ವಿಸ್ತರಿಸಿದರು. ಈಗ ನಂತರದ ವರ್ಷಗಳಲ್ಲಿ ನಾವು ಕೂಡ ನಮ್ಮ ತಂತ್ರಗಳನ್ನು ಸರಿಹೊಂದಿಸಿಕೊಂಡಿದ್ದೇವೆ. ನೋಡಿ, ಯಾವುದೇ ಪಕ್ಷದ ಸದಸ್ಯ ಅಥವಾ ಸಹಾನುಭೂತಿಯುಳ್ಳವರು ದೇವಸ್ಥಾನದ ಸಮಿತಿಗಳಲ್ಲಿ, ಜಾತಿ ಸಂಘಟನೆಗಳಲ್ಲಿ ಹೀಗೆ ಇರಬಾರದು ಎಂಬ ನಿಲುವನ್ನು ನಾವು ತೆಗೆದುಕೊಂಡಿದ್ದೆವು. ಆದರೆ ನಾವು ಖಾಲಿ ಮಾಡಿದೆವು. ಆದರೆ ಇದನ್ನು ಆರ್ಎಸ್ಎಸ್ ಆಕ್ರಮಿಸಿಕೊಂಡಿತು. ಆದ್ದರಿಂದ ನಾವು ನಿರ್ಧರಿಸಿದೆವು, ಇಲ್ಲ, ಪಕ್ಷದ ನಾಯಕರು ಅಲ್ಲಿ ಇರುವುದಿಲ್ಲ. ಪಕ್ಷದ ಸಹಾನುಭೂತಿಯುಳ್ಳವರು ಅಲ್ಲಿ ಇರಬಹುದು ಮತ್ತು ಇರಬೇಕು. ಆದ್ದರಿಂದ ನಾವು ಈ ಹೆಚ್ಚಿನ ಸ್ಥಳಗಳನ್ನು ಮರಳಿ ವಶಪಡಿಸಿಕೊಂಡಿದ್ದೇವೆ. ಮೂಲಕ ಎಡಪಂಥೀಯವಲ್ಲದ ಹಂತಗಳಿಂದಲ್ಲ, ಆದರೆ ಹೇಳುವುದಾದರೆ ಜಾತ್ಯತೀತ ಹಂತಗಳಿಂದ. ಕೇರಳದಲ್ಲಿನ ಹಿಂದೂ ಧರ್ಮದ ಸಂಪ್ರದಾಯವು ಕೇವಲ ಪುನರುಜ್ಜೀವನವಾದಿಯಲ್ಲ, ಅದು ನವೋದಯ, ಜಾತ್ಯತೀತ ರೀತಿಯಲ್ಲಿ ಹಿಂದೂ ಧರ್ಮದ ಸಂಪೂರ್ಣ ಮರುವ್ಯಾಖ್ಯಾನ. ಕೇರಳ ನವೋದಯದ ಮೂಲತತ್ವ, ಘೋಷವಾಕ್ಯ: ನೀವು ಯಾವ ಧರ್ಮದವರಾಗಿದ್ದರೂ ಪರವಾಗಿಲ್ಲ, ನೀವು ಒಬ್ಬ ಒಳ್ಳೆಯ ಮನುಷ್ಯರಾಗಿದ್ದರೆ ಸಾಕು. ಅದು ಶ್ರೀ ನಾರಾಯಣ ಗುರುಗಳು ರೂಪಿಸಿದ ಘೋಷವಾಕ್ಯ. ನೋಡಿ, ಅದೇ ಕೇರಳದ ಜೀವಾಳ. ಆದ್ದರಿಂದ ನಾವು ಹೇಳುತ್ತೇವೆ, ನೀವು ಧಾರ್ಮಿಕರಾಗಿರಿ. ನಾವು ತರ್ಕಬದ್ಧ ನಿಲುವನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತೇವೆ. ಕೋಟ್ ಅನ್ಕೋಟ್. ಅವರು ಹೇಳ್ತಾರೆ, ನಿಮ್ಮ ಧರ್ಮವನ್ನು ಗೌರವಿಸಿ, ನಿಮ್ಮ ನಂಬಿಕೆಯನ್ನು ಗೌರವಿಸಿ, ಆದರೆ ಅದನ್ನು ರಾಜಕೀಯಕ್ಕೆ ತರಬೇಡಿ. ನಾವು ಧರ್ಮದ ಆಧಾರದ ಮೇಲಿನ ರಾಜ್ಯವನ್ನು ವಿರೋಧಿಸುತ್ತೇವೆ, ಆದರೆ ಧಾರ್ಮಿಕ ನಂಬಿಕೆಯನ್ನು ನಾವು ರಕ್ಷಿಸುತ್ತೇವೆ. ನಾವು ಆ ನೆಲೆಯನ್ನು ಮರಳಿ ಗೆದ್ದಾಗ ನಮ್ಮ ತಂತ್ರಗಳನ್ನು ಬದಲಾಯಿಸಿದೆವು. ಆದ್ದರಿಂದ ಅವರು ಈಗ ಹಿಂದುಳಿದ ವರ್ಗಗಳಿಗೆ ಪ್ರವೇಶ ಮಾಡುತ್ತಿದ್ದಾರೆ, ಮತ್ತಷ್ಟು ಪ್ರವೇಶ ಮಾಡುತ್ತಿದ್ದಾರೆಂದು ನನಗೆ ಅನಿಸುವುದಿಲ್ಲ. ಬಿಜೆಪಿಯ ತಂತ್ರವೆಂದರೆ ಜಾತಿ ಸಂಘಟನೆಗಳನ್ನು ಬಳಸುವುದು. ಅದಕ್ಕೆ ದೀರ್ಘ ಇತಿಹಾಸವಿದೆ. ಸ್ವಾತಂತ್ರ್ಯದವರೆಗಿನ ಆರಂಭಿಕ ಹಂತದಲ್ಲಿ ಮತ್ತು ಹೇಳುವುದಾದರೆ ಸ್ವಾತಂತ್ರ್ಯದ ಆರಂಭಿಕ ದಶಕಗಳಲ್ಲಿ ಕೇರಳದ ಪ್ರತಿಯೊಬ್ಬ ಕಮ್ಯುನಿಸ್ಟ್ ಪ್ರತಿಯೊಂದು ಜಾತಿ ಸಂಘಟನೆಯಲ್ಲಿ ಕೆಲಸ ಮಾಡಿದರು. ಏಕೆಂದರೆ ಕಮ್ಯುನಿಸ್ಟರು ಸಾಮಾಜಿಕ ಸುಧಾರಣಾ ಚಳವಳಿಯಲ್ಲಿ ತುಂಬಾ ಸಕ್ರಿಯವಾಗಿರಬೇಕೆಂದು ಕೇಳಿಕೊಳ್ಳಲಾಯಿತು ಅಲ್ವಾ? ಆದರೆ ಅವರು ಜಾತಿ ಸಂಬಂಧಗಳನ್ನು ಮೀರಿ ವರ್ಗ ಸಂಘಟನೆಗಳನ್ನು ಕಟ್ಟಿದರು. ನಂತರ ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ನಾನು ನಿಮಗೆ ಹೇಳಿದಂತೆ ನಾವು ಜಾತಿ, ಧಾರ್ಮಿಕ ವಿಷಯಗಳು ಮತ್ತು ಮುಂತಾದವುಗಳಿಂದ ಹಿಂದೆ ಸರಿದೆವು. ಹಾಗಾಗಿ ಈಗ ಬಿಜೆಪಿ ಈ ಎಲ್ಲ ಜಾತಿ ಸಂಘಟನೆಗಳನ್ನು ಹಿಡಿದುಕೊಳ್ಳುತ್ತಿದೆ. ಹಾಗಾಗಿ ನಾವು ಒಂದು ನಿಲುವು ತೆಗೆದುಕೊಳ್ಳುತ್ತಿದ್ದೇವೆ. ನೀವು ರಾಜಕೀಯ ನಿಲುವು ತೆಗೆದುಕೊಳ್ಳದ ತನಕ ನಾವು ಯಾವುದೇ ಜಾತಿ ನಾಯಕನನ್ನು ಬೆಂಬಲಿಸುತ್ತೇವೆ. ನೀವು ಗಮನಿಸಿ. ಆದರೆ ಬಹಿರಂಗವಾಗಿ ಮುಸ್ಲಿಂ ವಿರೋಧಿಯಾಗಿರುವ, ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ನೀಡಿರುವ ಈಲವರ ಜಾತಿ ನಾಯಕನಂತಹವರನ್ನು ನೀವು ಬೆಂಬಲಿಸಿದಾಗ ಅಲ್ಪಸಂಖ್ಯಾತರು ನಿಮ್ಮನ್ನು ಏಕೆ ನಂಬಬೇಕು?
ಅವರಲ್ಲಿ ಕೆಲವರು ನೋಡಿ, ನೀವು ನಿರ್ದಿಷ್ಟವಾಗಿ ಕೇಳುತ್ತಿದ್ದೀರಿ. ಹೌದು. ಈಲವ ಸಮುದಾಯ ಸಂಘಟನೆ ಇದು ಆರ್ಎಸ್ಎಸ್ ವಶಪಡಿಸಿಕೊಳ್ಳಲಿರುವ ಒಂದು ಪ್ರಮುಖ ಗುರಿಯಾಗಿದೆ. ಕೇರಳ, ನೀವು ಹಿಂದೂ CSDS ಸಮೀಕ್ಷೆಗಳನ್ನು ಬಳಸಿ ಜಾತಿಯನ್ನು ತೆಗೆದುಕೊಂಡ್ರೆ 65% ದಲಿತರು ಎಡಪಕ್ಷಗಳನ್ನು ಬೆಂಬಲಿಸುತ್ತಾರೆ. 50% ಹಿಂದುಳಿದ ಸಮುದಾಯಗಳು, ವಿಶೇಷವಾಗಿ ಈ ಸಮುದಾಯ, ಎಡಪಕ್ಷಗಳನ್ನು ಬೆಂಬಲಿಸುತ್ತವೆ. ನೀವು ಜಾತಿ ಶ್ರೇಣಿಯಲ್ಲಿ ಮೇಲಕ್ಕೆ ಹೋದಂತೆ ನಿಮ್ಮ ಬೆಂಬಲ ಕಡಿಮೆಯಾಗುತ್ತದೆ. ಈಗ ಅವರು ಇದನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು. ಹಾಗಾಗಿ ಸಮುದಾಯದಲ್ಲಿ ದೊಡ್ಡ ಜಗಳ ನಡೆಯುತ್ತಿದೆ. ಈ ನಿರ್ದಿಷ್ಟ ನಾಯಕನ ಮಗ RSSನ ರಾಜಕೀಯ ಸಹವರ್ತಿಯಾಗಿದ್ದಾನೆ. ಈಗ ತಂದೆ ಒಮ್ಮೆ ಅವರು ಹಿಂದೆ ಜಾತಿ ಸಂಘಟನೆಯ ನಾಯಕರಾಗಿದ್ದರು. ಹಾಗಾಗಿ ಅವರು ಜಾತಿ ಸಂಘಟನೆಯನ್ನು RSSನೊಂದಿಗೆ ಜೋಡಿಸಲು ನಿರಾಕರಿಸಿದ್ದಾರೆ. ಹಾಗಾಗಿ ಸಮುದಾಯದಲ್ಲಿಯೇ ಒಂದು ಭಿನ್ನಾಭಿಪ್ರಾಯವಿದೆ, ಒಂದು ವಿಭಾಗ. ಆದರೂ ಅವರ ಸ್ವಂತ ಮಗನ ನೇತೃತ್ವದಲ್ಲಿ RSSನೊಂದಿಗೆ ಬಹಿರಂಗವಾಗಿ ಹೊಂದಾಣಿಕೆ ಮಾಡಿಕೊಳ್ಳಲು ಬಯಸುತ್ತದೆ. ಆದರೆ ಔಪಚಾರಿಕವಾಗಿ ಜಾತಿ ಸಂಘಟನೆಯು ಹಾಗೆ ಮಾಡುವುದಿಲ್ಲ. ಈಗ ನಾವು ಇದನ್ನು ಗುರುತಿಸಲು ಬಯಸುತ್ತೇವೆ. ಈ ವ್ಯತ್ಯಾಸ ಬಹಳ ಮುಖ್ಯವಾಗಿದೆ. ನೀವು RSSನ ತಪ್ಪನ್ನು ಇಡೀ ಜಾತಿ ಸಮುದಾಯ ಸಂಘಟನೆಯ ಮೇಲೆ ಹಾಕಬೇಡಿ. ಆದ್ದರಿಂದ ನಾವು ಈ ರೀತಿಯ ಕೋಮುವಾದಿ ಹೇಳಿಕೆಗಳಿಂದ ದೂರವಿರುತ್ತೇವೆ. ಆದರೆ ಅದೇ ಸಮಯದಲ್ಲಿ ನಾವು ಸಂವಾದವನ್ನು ಮುಂದುವರಿಸುತ್ತೇವೆ, ಏಕೆಂದರೆ ಬಹಳ ಮುಖ್ಯ. ನೋಡಿ, ನಿಮಗೆ ಗೊತ್ತಾ ಯಾಕೆ RSSಗೆ ಒಳನುಗ್ಗಲು ಸಾಧ್ಯವಾಗದಿರಲು ಒಂದು ಕಾರಣವೇನೆಂದರೆ, ನಾಯರ್ ಸರ್ವಿಸ್ ಸೊಸೈಟಿಯಂತಹ ಮೇಲ್ಜಾತಿ ಸಂಘಟನೆಯೂ ಕೂಡ ಆ ಜಾತಿ ಸಂಘಟನೆಯು RSSನ ಮಾರ್ಗವನ್ನು ಅನುಸರಿಸಲು ನಿರಾಕರಿಸುತ್ತದೆ. ಅತ್ಯಂತ ಇತ್ತೀಚೆಗೆ ಕೂಡ ಭಾರತದ ಉಪರಾಷ್ಟ್ರಪತಿಗಳು ಆ ಜಾತಿ ಸಂಘಟನೆಯ ಸ್ಥಾಪಕರಿಗೆ ಗೌರವ ಸಲ್ಲಿಸಲು ಬಯಸಿದ್ದರು. ಅವರು ನಿರಾಕರಿಸಿದರು. ಅದರ ಚುನಾವಣೆಯ ಸಮಯ. ಈ ಸಾಮೀಪ್ಯವು ಮುಸ್ಲಿಂ ಸಮುದಾಯವನ್ನು ದೂರ ಮಾಡುತ್ತಿದೆ ಅಲ್ವಾ? ಮುಖ್ಯಮಂತ್ರಿಯ ಸಾಮೀಪ್ಯ ಈ ಈಲವ ಸಮುದಾಯದ ನಾಯಕನೊಂದಿಗೆ. ನೋಡಿ, ಇವು ಸೌಜನ್ಯಗಳು. ನೀವು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದೀರಿ, ಯಾಕಂದ್ರೆ ಎಲ್ಲಾ ಟ್ರಾಫಿಕ್ ನಿಂತಿದೆ. ಈ ವಯಸ್ಸಾದ ವ್ಯಕ್ತಿ 85+ ನಡೆಯುತ್ತಿದ್ದಾರೆ. ಅವರು ಸುಮ್ಮನೆ ಕಾರು ಓಡಿಸಿಕೊಂಡು ಹೋಗಬೇಕೆಂದು ನೀವು ಅಂದುಕೊಡುತ್ತೀರಾ? ಹಾಗಾದರೆ ನೀವು ಬೇಡಿಕೆ ಇಡುತ್ತಿದ್ದೀರಿ. ನೋಡಿ, ಇದು ನಡೆಯುತ್ತಿರುವ ಒಂದು ರೀತಿಯ ಗ್ರಹಿಕೆಯ ಯುದ್ಧ, ನೋಡಿದಿರಾ? ಹಾಗಾಗಿ ನೀವು ಅದನ್ನು ಅರ್ಥೈಸ್ತೀರಿ. ಅವರನ್ನು ನೋಡುತ್ತಾರೆ, ಅವರನ್ನು ಕರೆದುಕೊಂಡು ಸ್ಥಳಕ್ಕೆ ಕರೆತರ್ತಾರೆ. ಇಲ್ಲ, ಇದು ಇಲ್ಲಿನ ಯಾವುದೇ ಹಿರಿಯ ನಾಗರಿಕರಿಗೆ ನೀಡಬೇಕಾದ ಸಾಮಾನ್ಯ ಸೌಜನ್ಯ. ಹಾಗಾಗಿ CPM ಮತ್ತು ಉಳಿದವರ ನಡುವಿನ ದೊಡ್ಡ ವ್ಯತ್ಯಾಸಗಳಲ್ಲಿ ಒಂದು ನನಗೆ ನೆನಪಿದೆ. ಚೋ ರಾಮಸ್ವಾಮಿ ಹೇಳಿದ್ದು, ಯಾವುದೇ ಚುನಾವಣೆಯು ಜೇಬುಗಳ್ಳ ಮತ್ತು ಕಳ್ಳನ ನಡುವೆ ಮತ ಚಲಾಯಿಸಿದಂತೆ, ಎಲ್ಲರೂ ಭ್ರಷ್ಟರು. ಆದರೆ CPM ಅನ್ನು ಸಾಮಾನ್ಯವಾಗಿ ಭ್ರಷ್ಟರಲ್ಲ ಎಂದು ನೋಡಲಾಗುತ್ತದೆ. ಆದಾಗ್ಯೂ ನೀವು ಶಬರಿಮಲೆಯ ವಿಷಯವನ್ನು ಎತ್ತುತ್ತೀರಿ. ಶಬರಿಮಲೆಯಲ್ಲಿ ಮತ್ತು ಅದು ಹರಡುತ್ತಿದೆ. ಅಲ್ಲಿಂದ ಚಿನ್ನವನ್ನು ಕಳವು ಮಾಡಿ ಅದರ ಬದಲು ಹಿತ್ತಾಳೆಯನ್ನು ಇಡಲಾಗಿದೆ. ಮತ್ತು ಇಬ್ಬರು CPM ನಾಯಕರು ಬೋರ್ಡ್ನ ಅತ್ಯುನ್ನತ ಸ್ಥಾನದಲ್ಲಿದ್ದರು. ಅದು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಉಳಿದವರಷ್ಟೇ ಭ್ರಷ್ಟರು ಎಂದು ನಿಮ್ಮನ್ನು ನೋಡಲಾಗುವುದೇ? ಮತ್ತು ಇದು ಚುನಾವಣೆಗಳ ಮೇಲೆ ಪರಿಣಾಮ ಬೀರಲಿದೆಯೇ? ಒಂದು, ಭಾರತದಲ್ಲಿ ಕೇರಳ ಅತಿ ಕಡಿಮೆ ಭ್ರಷ್ಟ ಸಮಾಜವಾಗಿದೆ. ವಿವಿಧ ಸಮೀಕ್ಷೆಗಳು, ಭ್ರಷ್ಟಾಚಾರ ಸಮೀಕ್ಷೆಗಳು ಪಾರದರ್ಶಕತೆ ಸಮೀಕ್ಷೆಯನ್ನು ಹೊಂದಿವೆ. 2, ಕಳೆದ 5 ವರ್ಷಗಳಲ್ಲಿ ವಿರೋಧ ಪಕ್ಷವು ಯಾವುದೇ ಸಮಯದಲ್ಲಿ ಇದರಲ್ಲಿ ಸಹ ವಿರೋಧ ಪಕ್ಷವು ಕಳೆದ 5 ವರ್ಷಗಳಲ್ಲಿ ಒಂದು ಬಾರಿಯೂ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿಲ್ಲ. ಈಗ ಸರ್ಕಾರದ ಅವಧಿಯ ಕೊನೆಯಲ್ಲಿ ಶಬರಿಮಲೆಯಲ್ಲಿ ಒಂದು ಹಗರಣ ಬಯಲಿಗೆ ಬರುತ್ತದೆ. ಚಿನ್ನದ ಲೇಪನವಿರುವ ಗೊಂಬೆಗಳು ಮತ್ತು ಇತರೆ ಸಣ್ಣ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು ಮತ್ತು ನಂತರ ಆ ಚಿನ್ನವನ್ನು ಕಳವು ಮಾಡಲಾಯಿತು. ಹಾಗಾಗಿ ಪೊಲೀಸರ ಪ್ರಕರಣವೇನೆಂದರೆ, CPM ನಾಮನಿರ್ದೇಶಿತರಾದ ದೇವಸ್ವಂ ಮಂಡಳಿಯ ಅಧ್ಯಕ್ಷರು ಉದಾಹರಣೆಗೆ ಚೆನ್ನೈಗೆ ಮತ್ತು ಇತರೆಡೆಗೆ ಲೇಪನಕ್ಕಾಗಿ ಈ ಫಲಕಗಳನ್ನು ತೆಗೆದುಹಾಕಲು ಒಪ್ಪಿಕೊಂಡರು. ಹಾಗಾಗಿ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಆ ಹಗರಣ ಬಯಲಾಯಿತು. ಕೇರಳ ಸರ್ಕಾರ ನ್ಯಾಯಾಲಯಕ್ಕೆ ನೀವು ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಯ ಮೇಲ್ವಿಚಾರಣೆ ಮಾಡಿ ಎಂದು ಹೇಳಿತು. ನಾವು ಹಸ್ತಕ್ಷೇಪ ಮಾಡಲು ಬಯಸುವುದಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆಯಾಗಬೇಕು. ಆದ್ದರಿಂದ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯುತ್ತಿದೆ.
ಮತ್ತು ದೇವಸ್ವಂ ಮಂಡಳಿಯು ಜನರ ನಡುವೆ ಸಂಪೂರ್ಣವಾಗಿ ಒಂದು ರೀತಿಯ ವಿಶ್ವಾಸಾರ್ಹತೆಯನ್ನು ಹೊಂದಬೇಕೆಂದು ನಾವು ಬಯಸುತ್ತೇವೆ. ಆದ್ದರಿಂದ ಯಾವುದೇ ರಾಜಕೀಯ ನೇಮಕಾತಿದಾರರನ್ನು ಅಧ್ಯಕ್ಷರಾಗಿ ತೆಗೆದುಹಾಕಲಾಗಿಲ್ಲ ಮತ್ತು ಜನರಲ್ಲಿ ಮಾದರಿಯಾದ ಕಾರ್ಯಸಾಧನೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೊಂದಿರುವ ಒಬ್ಬ ಹಿರಿಯ ಅಧಿಕಾರಿ, ನಿವೃತ್ತ ಅಧಿಕಾರಿಯನ್ನು ದೇವಸ್ವಂ ಮಂಡಳಿಯ ಅಧ್ಯಕ್ಷರಾಗಿ ನೇಮಿಸಲಾಯಿತು. ಆದರೆ ನಂತರ ಘಟನೆಗಳು ನಡೆದವು. ಈ ಹಗರಣದಲ್ಲಿ ಪೂಜಾರಿಗಳು ಸೇರಿದಂತೆ ಬಹಳಷ್ಟು ಜನರು ಭಾಗಿಯಾಗಿದ್ದಾರೆ ಎಂಬುದು ಸ್ಪಷ್ಟವಾಯಿತು ಮತ್ತು ಈ ಪೂಜಾರಿಗಳು ಬಿಜೆಪಿಯಿಂದ ಬೆಂಬಲಿತರಾಗಿದ್ದಾರೆ. ಎರಡನೇದಾಗಿ, ಈ ಹಗರಣವು ಈಗಿನ ಸರ್ಕಾರದ ಆಡಳಿತಾವಧಿಯಲ್ಲಿ ಅಥವಾ ಹಿಂದಿನ ಎಲ್ಡಿಎಫ್ ಆಡಳಿತಾವಧಿಯಲ್ಲಿ ಪ್ರಾರಂಭವಾಗಲಿಲ್ಲ. ಯುಡಿಎಫ್ನಲ್ಲಿ ಪ್ರಾರಂಭವಾಯಿತು. ವಿಷಯಗಳು ಅಸ್ಪಷ್ಟವಾಗಿದ್ದವು, ವಿಷಯಗಳು ನಡೆಯುತ್ತಿದ್ದವು. ಆದ್ದರಿಂದ ಅದರ ಆಯಾಮಗಳು ಬಹಳ ದೊಡ್ಡದಾಗಿವೆ. ಆದ್ದರಿಂದ ತನಿಖೆಗಳು ಮುಂದುವರಿಯಲಿ ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ, ಯಾರು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಶಬರಿಮಲೆಯಲ್ಲಿ ನಡೆಯುತ್ತಿರುವ ಈ ರೀತಿಯ ದುರಾಡಳಿತ. ಹಾಗಾಗಿ ನಾವು ಸ್ಥಳೀಯ ಸರ್ಕಾರದ ಚುನಾವಣೆಯಲ್ಲಿ ಯಾಕೆ ಚೆನ್ನಾಗಿ ಮಾಡಲಿಲ್ಲ ಎಂದು ನೀವು ನನ್ನನ್ನು ಕೇಳಿದ್ದಕ್ಕೆ ಒಂದು ಕಾರಣ ಇದೆ ಎಂದು ನಾನು ಭಾವಿಸುತ್ತೇನೆ. ಒಂದು ಕಾರಣ ಇದಾಗಿತ್ತು ನೋಡಿ. ಶಬರಿಮಲೆಯಿಂದ ಆ ರೀತಿಯ ತೀವ್ರತೆ ಕಡಿಮೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಜನರು ಇದರ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೂ ಎಡಪಕ್ಷಗಳು ಮೂಲೆಗುಂಪಾಗಿಲ್ಲ. ಇದು ಹೆಚ್ಚು ವಿಶಾಲವಾಗಿದೆ ಮತ್ತು ನಾವು ಹೇಳುತ್ತಿದ್ದೇವೆ, ತನಿಖೆಯು ನ್ಯಾಯಾಲಯದ ಅಡಿಯಲ್ಲಿ ನಡೆಯಲಿ ಮತ್ತು ಯಾರು ತಪ್ಪಿತಸ್ಥರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿ. ಸರಿ, ಈ ಪ್ರಚಾರವು ಮತ್ತಾರ್ ಒಂದ್ರು LTF ಅಲ್ಲಾದೆ ಎಂದು ಹೇಳುತ್ತದೆ. ಆದರೆ ಜನರ ಮನಸ್ಸಿನಲ್ಲಿ ಇದು CPM ಜೊತೆಗೆ ಮತ್ತಾರ್ ಒಂದ್ರು ಪಿಣರಾಯಿ ವಿಜಯನ್ ಅಲ್ಲಾದೆ ಎಂಬಂತೆ ತೋರುತ್ತದೆ. ಅದು ನಿಮಗೆ ಹಾನಿ ಮಾಡುತ್ತಿದೆಯೇ? ಹಾಗೆ ನೋಡಿದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಉರಿದುಕೊಂಡಿರುವ ಅನುಮಾನಗಳು ಇರಬಹುದು. ನಾನು ಅದನ್ನು ನಿರಾಕರಿಸುವುದಿಲ್ಲ. ಇದು ಒಂದು ರೀತಿಯ ಪ್ರಚಾರ. ಅವರು ಅದನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು ದೇವಾಲಯದಲ್ಲಿನ ಸಾಂಪ್ರದಾಯಿಕ ಪಠಣಗಳ ಲಯದಲ್ಲಿ ವಿಡಂಬನೆಗಳನ್ನ, ಹಾಡುಗಳನ್ನ ರಚಿಸುತ್ತಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಪ್ರತಿಕ್ರಿಯಿಸಬೇಕಾಗಿದೆ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ನಾನು ನಿಮಗೆ ಹೇಳಿದಂತೆ ನಾವು UDFಗೆ ಹೇಳುತ್ತಿರುವ ಸವಾಲು ಇದೇ ಆಗಿದೆ. ಕಳೆದ 5 ವರ್ಷಗಳಲ್ಲಿ ಎಡಪಕ್ಷದ ಯಾವುದೇ ಮಂತ್ರಿಯ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಪ್ರಕರಣವನ್ನು ಎತ್ತಲು ನಿಮಗೆ ಸಾಧ್ಯವಾಗಿದೆಯೇ? ಔಪಚಾರಿಕವಾಗಿ ಒಂದು ಭ್ರಷ್ಟಾಚಾರದ ಆರೋಪ ಕೂಡ ಇಲ್ಲ. ಕನಿಷ್ಠ ವಿಧಾನಸಭೆಯ ಅಂತಿಮ ಅಧಿವೇಶನದಲ್ಲಾದರೂ ಕೆಲವು ಸುಳ್ಳು ಆರೋಪಗಳನ್ನು ಮಾಡುತ್ತಾರೆಂದು ನಾವು ಭಾವಿಸಿದ್ದೆವು. ಒಂದೂ ಇಲ್ಲ. ಹಾಗಾಗಿ ಹೌದು, ಈ ವಿಷಯದಲ್ಲಿ ನಮ್ಮ ವಿಶ್ವಾಸಾರ್ಹತೆ ಸಾಕಷ್ಟು ಹೆಚ್ಚಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗಾದರೆ ಈ ಚುನಾವಣೆಯಲ್ಲಿ ನೀವು ಯಾರ ವಿರುದ್ಧ ಹೋರಾಡುತ್ತಿದ್ದೀರಿ? ಮತಗಳನ್ನು ಮರಳಿ ಪಡೆಯಲು ನೀವು ಬಿಜೆಪಿಯ ವಿರುದ್ಧ ಹೋರಾಡುತ್ತಿದ್ದೀರಾ? ಪಾಲಿಕೆ ಸ್ಥಳೀಯ ಚುನಾವಣೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಬಲಗಳಿಸುತ್ತಿರುವ UDF ವಿರುದ್ಧ ನೀವು ಹೋರಾಡುತ್ತಿದ್ದೀರಾ? ನಿಮ್ಮ ಗುರಿ ಯಾರು? ಅದು CPM ಮತ್ತು ಬಿಜೆಪಿ ಒಟ್ಟಿಗೆ ಎಂದು ರಾಹುಲ್ ಗಾಂಧಿ ಹೇಳಿದರು. ಹಾಗಾದರೆ ನೀವು ಯಾರನ್ನು ಗುರಿಯಾಗಿಸಿಕೊಂಡಿದ್ದೀರಿ? ಸರಿ, ನಮ್ಮ ಗುರಿ, ಮುಖ್ಯ ಗುರಿ UDFೇ ಆಗಿದೆ. ಅವರೇ ಸವಾಲುಗಾರರು. KBJP ಅಷ್ಟೇನೂ ದೂರದ ಮೂರನೇ ಶಕ್ತಿಯಲ್ಲ. ಕೆಲವು ಕ್ಷೇತ್ರಗಳನ್ನು ಹೊರತುಪಡಿಸಿ ಅಲ್ಲಿ ನಾವು ಬಿಜೆಪಿ ಮತ್ತು UDF ಅನ್ನು ಸಮಾನವಾಗಿ ವಿರೋಧಿಸುತ್ತೇವೆ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಕೇರಳದಲ್ಲಿ 1960ರಿಂದ ಪ್ರಾರಂಭವಾಗಿ EMS ಅವರನ್ನ ಸೋಲಿಸುವುದಾಗಿತ್ತು. ಜನಸಂಘವು EMS ನಂಬೂದಿರಿಪಾಡ್ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡಿತು ಮತ್ತು ಕಾಂಗ್ರೆಸ್ ಮತ್ತು ಜನಸಂಘ ಒಟ್ಟಾಗಿ ಅವರನ್ನು ಸೋಲಿಸಲು ಹೋರಾಡಿದವು. ಆ ಕಾಲದಿಂದ ಪ್ರಾರಂಭಿಸಿ ಪ್ರತಿ ಚುನಾವಣೆಯಲ್ಲೂ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಈ ಒಪ್ಪಂದವು ನಡೆಯುತ್ತಲೇ ಬಂದಿದೆ. ಮತ್ತು ಬಿಜೆಪಿ ಗೆದ್ದಿರುವ ನಿದರ್ಶನಗಳನ್ನು ನೀವು ನೋಡಿದರೆ ಅದು ಯಾವಾಗಲೂ UDFನ ಕುಮ್ಮಕ್ಕಿನಿಂದಲೇ ಆಗಿದೆ. ಅವರ ಮತಪಾಲು ತೀವ್ರವಾಗಿ ಕಡಿಮೆಯಾಗ್ತದೆ ಮತ್ತು ಬಿಜೆಪಿ ಗೆಲ್ಲುತ್ತದೆ. ಇದು ಕಳೆದ ಅಸೆಂಬ್ಲಿಯಲ್ಲಿ ತ್ರಿಶೂರ್ನ ಸಂಸತ್ ಚುನಾವಣೆಯಲ್ಲೂ ಕೂಡ ಸಂಭವಿಸಿತು. ಸ್ಥಳೀಯ ಸರ್ಕಾರದ ಚುನಾವಣೆಯಲ್ಲಿ ಇದು ಅನೇಕ ಕಡೆಗಳಲ್ಲಿ ನಿದರ್ಶನವಾಗಿದೆ ಮತ್ತು ಚುನಾವಣೆಗಳ ನಂತರ ಬಿಜೆಪಿ ಮತ್ತು ಕಾಂಗ್ರೆಸ್ ಒಟ್ಟಾಗಿವೆ. ವಾಸ್ತವವಾಗಿ ಕೆಲವು ಉತ್ತರ ಭಾರತದ ರಾಜ್ಯಗಳಲ್ಲಿ ಇದ್ದಂತೆ ಮತ್ತತ್ತೂರು ಎಂಬ ಒಂದು ಪಂಚಾಯತ್ನಲ್ಲಿ ಮತ್ತು ಅಲ್ಲಿ ಚುನಾಯಿತ ಕಾಂಗ್ರೆಸ್ ಜನರು ಬಿಜೆಪಿಗೆ ಸೇರಿಕೊಂಡರೂ ಒಂದು. ಆದ್ದರಿಂದ ನೀವು ಕಾಣಬಹುದು, ಕೆಲವು ವಿಭಾಗಗಳಲ್ಲಿ ಅವರು ಎಡಪಕ್ಷಗಳನ್ನು ಸೋಲಿಸಲು ಒಂದು ತಿಳುವಳಿಕೆಗೆ ಬರುತ್ತಿದ್ದಾರೆ.
ಬಿಜೆಪಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಅವರು ಕೆಳಗಿಳಿಸಲು ಬಯಸುವುದು ಎಡಪಕ್ಷಗಳನ್ನು. ಏಕೆಂದರೆ ನೀವು ಬಿಟ್ರೆ ಬಿಜೆಪಿ ಕೇರಳದ ಹಿಂದೂ ಸಮುದಾಯದೊಳಗೆ ಪ್ರವೇಶಿಸಲು ಬಯಸಿದರೆ, ನಾನು ನಿಮಗೆ ಹೇಳಿದಂತೆ ನವೋದಯ ಸಂಪ್ರದಾಯದ ಕಾರಣದಿಂದಾಗಿ ಅದು ಅತ್ಯಂತ ಜಾತ್ಯತೀತ ಸಮುದಾಯವಾಗಿದೆ. ಎಡಪಕ್ಷಗಳನ್ನು ವಿಘಟಿಸುವುದು ಮುಖ್ಯ. ಇಲ್ಲಿಯವರೆಗೆ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ನೊಂದಿಗೆ ತಿಳುವಳಿಕೆಯನ್ನು ಹೊಂದಿರ್ತಾರೆ. ಆದ್ದರಿಂದ ಈಗ ನಡೆಯುತ್ತಿರುವ ದೊಡ್ಡ ವಿವಾದ ಇಲ್ಲಿ ಬಹಳ ತಮಾಷೆಯಾಗಿದೆ. ಆದ್ದರಿಂದ ಸಿಪಿಎಂ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಲು ಪ್ರಯತ್ನಿಸುತ್ತಿದೆ. ರಾಹುಲ್ ಗಾಂಧಿ ಬಂದು ಸಿಜೆಪಿಯ ಈ ಹಾಸ್ಯಾಸ್ಪದ ಹೇಳಿಕೆಯನ್ನು ನೀಡಿದರು ಮತ್ತು ಖಂಡಿತವಾಗಿಯೂ ಎಡಪಂಥೀಯರ ಬಳಿಯೂ ಪ್ರತ್ಯಾರೋಪಗಳಿವೆ. ಹಾಗಾಗಿ ಇದು ಒಂದು ರೀತಿಯ ನಿರೂಪಣೆ ಮತ್ತು ಪ್ರತಿ ನಿರೂಪಣೆ ನಡೆಯುತ್ತಿದೆ. ಒಂದು ಪ್ರಶ್ನೆ. ಹೌದು, ನೀವು ಬಿಜೆಪಿ ಹಿಂದೂಗಳ ನಡುವೆ ಪ್ರವೇಶ ಮಾಡುತ್ತಿರುವುದರ ಬಗ್ಗೆ ಮಾತನಾಡಿದಿರಿ. ಕ್ಷಮಿಸಿ, ನೀವು ಬಿಜೆಪಿ ಹಿಂದೂ ವೋಟ್ ಬ್ಯಾಂಕ್ಗೆ ಲಗ್ಗೆ ಇಡುತ್ತಿರುವ ಬಗ್ಗೆ ಮಾತನಾಡಿದಿರಿ. ಆದರೆ ಕ್ರಿಶ್ಚಿಯನ್ನರ ವಿಷಯವೇನು? ಬಿಜೆಪಿ ಕ್ರಿಶ್ಚಿಯನ್ ಮತದಾರರನ್ನು ಆಕರ್ಷಿಸಲು ಪೂರ್ಣ ಪ್ರಯತ್ನ ಮಾಡುತ್ತಿದೆ ಮತ್ತು ಕ್ರಿಶ್ಚಿಯನ್ನರು ಸಮುದಾಯವು ನಿಮಗೆ ಗೊತ್ತಲ್ಲ, ಒಂದು ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ತೆರೆದುಕೊಂಡಿದೆ. ಮತ್ತು ಈ ಹಿಂದೆ ನೀವು ಇಸ್ಲಾಮೋಫೋಬಿಯಾ ಬಗ್ಗೆ ಮಾತನಾಡಿದ್ದೀರಿ. ಕಾಸಾ, ಡಿಫೆಂಡರ್ಸ್ ಆಫ್ ದ ಕ್ರಿಶ್ಚಿಯನ್ ಫೇತ್, ವಾರಿಯರ್ಸ್ ಆಫ್ ದ ಕ್ರಾಸ್ನಂತಹ ಗುಂಪುಗಳಿಂದ ಕ್ರಿಶ್ಚಿಯನ್ ಸಮುದಾಯದಲ್ಲೂ ಇಸ್ಲಾಮೋಫೋಬಿಯಾ ಹೆಚ್ಚಾಗುತ್ತಿಲ್ಲವೇ? ನಿಮಗೆ ಗೊತ್ತಲ್ಲ, ನಾವು ಅವರನ್ನು ಅತಿರೇಕದ ಗುಂಪುಗಳು ಎಂದು ಕಡೆಗಣಿಸುತ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಅವರು ದೊಡ್ಡ ಪಾತ್ರ ವಹಿಸಲು ಮತ್ತೆ ಬರುತ್ತಾರೆ. ಹೌದು, ಬಿಜೆಪಿ ಕ್ರಿಶ್ಚಿಯನ್ ಸಮುದಾಯದೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ, ವಿಶೇಷವಾಗಿ ಮೇಲ್ಜಾತಿಯ ಕ್ರಿಶ್ಚಿಯನ್ನರಲ್ಲಿ. ಸಾಂಪ್ರದಾಯಿಕ ಸಿರಿಯನ್ ಕ್ರಿಶ್ಚಿಯನ್ನರು ಇದ್ದಾರೆ, ಅವರನ್ನು ಮೇಲ್ಜಾತಿಯವರು ಎಂದು ಪರಿಗಣಿಸಲಾಗುತ್ತದೆ. ಆದರೂ ಅವರೆಲ್ಲರೂ ಮೇಲ್ಜಾತಿಯ ಮತಾಂತರಿಗಳಿಂದ ಬಂದವರಾಗಿರಲಿಲ್ಲ. ಆದರೆ ಪೋರ್ಚುಗೀಸ್ ಮತ್ತು ಪ್ರೊಟೆಸ್ಟೆಂಟ್ ಮತಾಂತರಿಗಳೂ ಇದ್ದಾರೆ, ಅವರು ಹೆಚ್ಚಾಗಿ ಕೆಲ ಜಾತಿಗಳಿಂದ ಬಂದವರು. ಈಗ ಬಿಜೆಪಿ ಈ ಪ್ರಯತ್ನವನ್ನು ಮಾಡುತ್ತಿದ್ದರೂ ಚರ್ಚ್ ಒಂದು ಪ್ರಬಲ ಸಂಸ್ಥೆಯಾಗಿರುವುದರಿಂದ ಮತ್ತು ಅದಕ್ಕೆ ಸಾಕಷ್ಟು ಹೇಳುವುದಾದರೆ ಉತ್ಪಾದನೆಗಳು, ಹೊರಗಿನಿಂದ ಬರುವ ದೇಣಿಗೆಗಳು ಹಾಗೂ ಶೈಕ್ಷಣಿಕ ಮತ್ತು ಆರೋಗ್ಯ ಸಂಸ್ಥೆಗಳು ಇರುವುದರಿಂದ ಅವರು ಕೇಂದ್ರ ಸರ್ಕಾರದೊಂದಿಗೆ ಸಂಘರ್ಷಕ್ಕೆ ಇಳಿಯಲು ಬಯಸುವುದಿಲ್ಲ. ಸರಿ? ಅದೂ ಸಹ ಅರ್ಥವಾಗುವಂಥದ್ದೇ. ಹಾಗಾಗಿ ಆ ಪ್ರಭಾವವನ್ನು ಬಳಸಿಕೊಂಡು ಅವರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ತಳವೂರಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಕ್ರಿಸಂಗೀಸ್ ಎಂಬ ಒಂದು ತೀವ್ರಗಾಮಿ ಗುಂಪು ಹೊರಹೊಮ್ಮಿದೆ. ಇವರು ಇಸ್ಲಾಂಗೆ ಹಿಂಸಾತ್ಮಕ ವಿರೋಧ, ನಾಗರಿಕತೆಗಳ ಸಂಘರ್ಷ ಸಿದ್ಧಾಂತ ಮತ್ತು ಮುಂತಾದವುಗಳನ್ನು ಬೋಧಿಸುತ್ತಾರೆ. ಆದರೆ ಬಿಜೆಪಿ ಸೇತುವೆಗಳನ್ನು ನಿರ್ಮಿಸುತ್ತಿದ್ದಂತೆ ಉತ್ತರ ಭಾರತದಲ್ಲಿ ಏನಾದರೂ ಆಗುತ್ತದೆ, ಕ್ರಿಶ್ಚಿಯನ್ನರ ಮೇಲೆ ದಾಳಿಯಾಗುತ್ತದೆ, ಚರ್ಚ್ ಮೇಲೆ ದಾಳಿಯಾಗುತ್ತದೆ ಮತ್ತು ಅಲ್ಲಿ ಮಲಯಾಳಿ ಪಾದ್ರಿಗಳು ಅಥವಾ ಸನ್ಯಾಸಿನಿಯರು ಕೆಲಸ ಮಾಡುತ್ತಿರ್ತಾರೆ. ಆದ್ದರಿಂದ ಅದರ ಪರಿಣಾಮಗಳು ಕೇರಳದ ಮೇಲಾಗುತ್ತದೆ. ಅವರು ಮಾಡುವ ಯಾವುದೇ ಕೆಲಸವನ್ನು ಉತ್ತರ ಭಾರತದಲ್ಲಿರುವ ಯಾರೋ ಒಬ್ಬರು ವ್ಯರ್ಥಗೊಳಿಸುತ್ತಾರೆ. ಹಾಗಾಗಿ ಅಂತಿಮವಾಗಿ ಒಟ್ಟಾರೆಯಾಗಿ ನೋಡಿದಾಗ ಕ್ರಿಶ್ಚಿಯನ್ಸ್ರಲ್ಲಿ ಬಿಜೆಪಿಯ ಬೆಂಬಲದ ನೆಲೆ ಕೂಡ ಅತ್ಯಂತ ಸೀಮಿತವಾಗಿದೆ. ಸಮಯ ನೀಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಈಗ ನಿಮಗೆ ಒಂದು ಪ್ರಮುಖ ಸಭೆ ಇದೆ ಎಂದು ನನಗೆ ಗೊತ್ತು, ಆದರೆ ಅದು ನಿಜವಾಗಿಯೂ ತುಂಬ ಆಸಕ್ತಿದಾಯಕವಾಗಿತ್ತು. ತುಂಬ ಧನ್ಯವಾದಗಳು.